श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि यस्तात्मीयपरं वरप्रदगुरो वैराग्यभाग्यो रथो वेदान्तामृतसारमन्तमनघात् श्रीनिवासात् गुरोः श्रीशैलान्वयकौस्तुभस्य तनयं श्रेयोनिधेः श्रीनिधेः वन्दे सातुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारकृपाश्रयं रङ्गेशपादविनुतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधुबृन्दावने स्थितं निरस्तजिह्मगस्पर्शेत्य कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं वस्तामलगताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगत्थिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेथिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरोहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढोद्गीतानाम् अदर्शेदञ्जसा निगमपरिषन्नेदीयांसं निरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमप्रमथिनीमिमां भजन्तु भगवद्गीता भाष्यतात्पर्यचन्द्रिकाम् ॐ नमो नमो यामुनाय यामुनाय नमो 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 यामुनाय यामुनाय नमो नमो ಆಳವಂದಾರರ ತಿರುನಕ್ಷತ್ರದ ಒಂದು ಪವಿತ್ರ ಸಂದರ್ಭದಲ್ಲಿ ಇಂದು ಆಚಾರ್ಯರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಿ ಆರಂಭಿಸೋಣ. ಹದಿಮೂರನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಆ ಭಾಗವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ತಾತ್ಪರ್ಯ ಚಂದ್ರಿಕೆಯ ಸ್ವಲ್ಪ ಭಾಗ ಇನ್ನೂ ಉಳಿದಿದೆ. ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಈ ಸೃಷ್ಟಿಯಲ್ಲಿ ಹೇಳುವಾಗ ಮೊದಲು ಸೂಕ್ಷ್ಮ ಅವಸ್ಥೆಯಲ್ಲಾಗಲಿ, ಆಮೇಲೆ ನಾಮರೂಪ ವಿಭಕ್ತವಾದ ಅವಸ್ಥೆಯಲ್ಲಾಗಲಿ, ಎಲ್ಲ ಅವಸ್ಥೆಗಳಲ್ಲಿಯೂ ಸಕಲವೂ ಪರಮಾತ್ಮನಿಗೆ ಶರೀರ ಅಂತ ಹೇಳಿ ಅವನಿಂದ ಪೃಥಕ್ ಸಿದ್ಧವಾದ ಯಾವ ಪದಾರ್ಥವೂ ಇಲ್ಲ. ಆ ನಾನಾತ್ವವನ್ನು ಬ್ರಹ್ಮಾತ್ಮಕ ಅನ್ನುವಂತಹ ನಾನಾತ್ವವನ್ನು ನಿಷೇಧ ಮಾಡುವ ಶ್ರುತಿಗಳಿಗೆ ಆ ರೀತಿ ಸರ್ವಶ್ರುತಿ ಸಾಮಂಜಸ್ಯವನ್ನು ಹೇಳಬೇಕಾದ್ರೆ ಹಾಗೆಯೇ ಅರ್ಥ ಮಾಡಬೇಕು ಅನ್ನೋದನ್ನು ಹೇಳಿ, ಯಾಕೆಂದರೆ ಸೃಷ್ಟಿ ಆಗುವಾಗಲೇ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಅಂತ ಹೇಳಿ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ, ಅವನ ಆತ್ಮನಾಗಿಲ್ಲದೆ ಇರುವ ಪದಾರ್ಥವೇ ಇಲ್ಲ ಲೋಕದಲ್ಲಿ. ಆದ್ದರಿಂದ ಸಕಲವೂ ಬ್ರಹ್ಮಾತ್ಮಕವೇ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದರಿಂದಲೇ ನಾನಾತ್ವವನ್ನು ನಿಷೇಧ ಮಾಡಿ, ಅದಾದ ಮೇಲೆ ಈ ಸಮಷ್ಟಿ ಸೃಷ್ಟಿಯ ದಶೆಯಲ್ಲಿಯೂ ಕೂಡ ಎಲ್ಲವೂ ಕೂಡ ಪರಮಾತ್ಮನಿಗೆ ಶರೀರ ಅಂತ ಹೇಳುವ ಸುಬಾಲೋಪನಿಷತ್ತಿನ ಬೃಹದಾರಣ್ಯಕದ ಪ್ರಮಾಣಗಳನ್ನೆಲ್ಲ ತೋರಿಸಿದ್ರು. ಅದಾದ ಮೇಲೆ ಮುಂದೆ ಈಗ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ಎಲ್ಲವೂ ಬ್ರಹ್ಮಾತ್ಮಕವೇ ಆದ್ದರಿಂದ ಕಾರ್ಯಾವಸ್ಥೆಗೂ ಕಾರಣಾವಸ್ಥೆಗೂ ಅನನ್ಯತ್ವ ಅನ್ನೋದನ್ನು ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಕ್ಕೆ ತಾತ್ಪರ್ಯ ಚಂದ್ರಿಕೆಯನ್ನು ನೋಡಿದಾಗ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಅನ್ನೋದು ತೈತಿರಿಯ ಆರಣ್ಯಕದ ವಾಕ್ಯ.
ಅಲ್ಲಿ ಆತ್ಮಲಕ್ಷಣವು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಅಂತರ್ನಿಯಮನ ಮಾಡುವುದೇ, ಅಂತಃಪ್ರವೇಶ ಮಾಡಿ ನಿಯಮನ ಮಾಡುವುದೇ ಒಂದು ಆತ್ಮದ ಲಕ್ಷಣ. ಯಾವುದರಲ್ಲಾದರೂ ಅಂತಃಪ್ರವೇಶ ಮಾಡಿ ನಿಯಮನ ಮಾಡುವ ಸಾಮರ್ಥ್ಯ ಇದ್ದರೆ ಆತ್ಮ ಅಂತ ಹೇಳಲ್ಪಡುತ್ತೆ. ಸರ್ವಂ ನಿಯಂತ್ರಿತಯ ಆಪ್ನೋತಿ ಇತಿ ಆತ್ಮ ಅಂತ ಒಂದು ಲಕ್ಷಣ ಆತ್ಮಕ್ಕೆ. ಅದನ್ನು ಇಲ್ಲಿ ತೋರಿಸ್ತಾರೆ. ಅಂತಃಪ್ರವಿಷ್ಟ ಅನ್ನೋದು ಸ್ವಾಮಿ ದೇಶಿಕನ್ ಹೇಳಿದ್ರು, ಆತ್ಮಲಕ್ಷಣ ಪೂರ್ವಕಂ ಆತ್ಮತ್ವಂ ದರ್ಶಯತ್ ತೈತ್ತಿರೀಯಕ ವಾಕ್ಯಮಾಹ. ಆತ್ಮಲಕ್ಷಣವನ್ನು ಹೇಳಿ ಎಲ್ಲವೂ ಕೂಡ ಬ್ರಹ್ಮಾತ್ಮಕ ಅಂತ ಹೇಳುವಂತಹ ತೈತ್ತಿರೀಯದ ವಾಕ್ಯ. ಇದರಲ್ಲಿ ಅಂತಃಪ್ರವೇಶ ಮಾಡಿ ನಿಯಮನವನ್ನು ಮಾಡಿ ಎರಡೂ ಇರೋದರಿಂದ ಆತ್ಮಲಕ್ಷಣ ಪೂರ್ಣವಾಗುತ್ತೆ. ಬೇರೆ ಎಲ್ಲ ವ್ಯಾವೃತ್ತಿ ಆಗುತ್ತೆ ಅನ್ನೋದನ್ನ ನೃಪ ನಭೋ ವ್ಯಾವರ್ತಕಾಭ್ಯಾಂ ಅಂತಃಪ್ರವೇಶ ನಿಯಮನಾಭ್ಯಾಂ ಶರೀರಿತ್ವ ಸಿದ್ಧಿ ಎಂದರು. ಆತ್ಮ ಅನ್ನೋದು ಲಕ್ಷಣ ಇಲ್ಲಿ ಏನು ಹೇಳಿದೆ ಅಂದರೆ ಶರೀರಿ ಆತ್ಮ. ಅವನಿಗೆ ಅಂತಃಪ್ರವೇಶ ಮಾಡುವ ಸಾಮರ್ಥ್ಯವೂ ಇದೆ, ಅಂತಃಪ್ರವೇಶ ಮಾಡಿ ನಿಯಮನ ಮಾಡುವ ಸಾಮರ್ಥ್ಯ. ಅಂತಃಪ್ರವಿಷ್ಟ ಶಾಸ್ತ್ರ ಅನ್ನೋದು ಪ್ರಶಾಸನ, ನಿಯಮನ. ನೃಪ ಅಂದರೆ ರಾಜರು, ಮಹಾರಾಜರು ಕೂಡ ನಿಯಮನವನ್ನು ಮಾಡ್ತಾರೆ, ಆದರೆ ಹೊರಗಡೆಯಿಂದ ಮಾಡ್ತಾರೆ, ಅಂತಃಪ್ರವೇಶ ಮಾಡಿ ಮಾಡೋದಿಲ್ಲ. ನಿಯಮನ ಸಾಮರ್ಥ್ಯ ಇದೆ ಅವರಿಗೆ. ಹಾಗೆಯೇ ನಭ ಅಂತ ಹೇಳಿದ್ರೆ ಆಕಾಶವು ಪದಾರ್ಥಗಳ ಒಳಗಡೆ ಎಲ್ಲ ಹೋಗುತ್ತೆ. ನಮ್ಮ ಶರೀರದ ಒಳಗಡೆಯೂ ಇದೆ ಆಕಾಶ. ಆಕಾಶವು ಒಳಗಡೆ ಹೋಗೋದಕ್ಕೆ ಸಾಮರ್ಥ್ಯವನ್ನು, ಅಂತಃಪ್ರವೇಶ ಮಾಡುವ ಸಾಮರ್ಥ್ಯವಿದೆ ಆಕಾಶಕ್ಕೆ, ಆದರೆ ನಿಯಮನ ಮಾಡುವ ಸಾಮರ್ಥ್ಯವಿಲ್ಲ. ಇದೆರಡೂ ಇದ್ದರೆ ಆತ್ಮತ್ವವು ಸಿದ್ಧಿಸುತ್ತೆ ಅನ್ನೋದು ಅಂತಃಪ್ರವೇಶ ನಿಯಮನಾಭ್ಯಾಂ. ಅಂತಃಪ್ರವೇಶವು ನಿಯಮನವನ್ನು ಎರಡನ್ನೂ ಹೇಳಿರೋದ್ರಿಂದ ಶರೀರಿತ್ವ ಸಿದ್ಧಿ. ಪರಮಾತ್ಮನು ಎಲ್ಲಕ್ಕೂ ಶರೀರಿ ಅನ್ನೋದು, ಸರ್ವಾತ್ಮ ಅನ್ನೋದು ಹೇಳುತ್ತೆ. ಉಕ್ತ ಭೇದಶ್ರುತಿ ಘಟಕಶ್ರುತಿ ಅನುಸಾರೇಣ ಸಾಮಾನಾಧಿಕರಣ್ಯ ಶ್ರುತೀನಾಂ ಅರ್ಥಂ ಮುಖ್ಯಮೇವ. ಆದ್ದರಿಂದ ಈ ರೀತಿ ಭೇದಶ್ರುತಿಗಳನ್ನು, ಘಟಕಶ್ರುತಿಗಳ ಅರ್ಥಗಳನ್ನೆಲ್ಲ ನೋಡಿದ್ರೆ ಶರೀರಾತ್ಮಭಾವ ಹೇಳುವ ಶ್ರುತಿಗಳು ಘಟಕಶ್ರುತಿಗಳು. ಅದೆರಡನ್ನು ಕೂಡ ಅರ್ಥವನ್ನು ಒಂದರೊಂದನೆ ಸಮನ್ವಿತವಾಗಿ ಅರ್ಥ ಮಾಡಿದಾಗ ಎಲ್ಲದರೊಡನೆಯೂ ಸಮಾನಾಧಿಕರಣ್ಯವು ಸಿದ್ಧಿಸುತ್ತೆ ಅಂತ ಹೇಳಿ, ಏವಂ ಸರ್ವಾವಸ್ಥಾ ಅವಸ್ಥಿತ ಚಿರಚಿದ್ವಸ್ತು ಶರೀರತೆಯ ತತ್ಪ್ರಕಾರ ಪರಮಪುರುಷ ಏವ ಕಾರಣಾವಸ್ಥ ಜಗದ್ರೂಪೇಣ ಜಗ ಅವಸ್ಥಿತಃ ಇತಿ ಇಮಮರ್ಥಂ ಜ್ಞಾಪಯಿತುಂ ಕಾಶ್ಚನ ಶ್ರುತಯಃ ಕಾರ್ಯಾವಸ್ಥಂ ಕಾರಣಾವಸ್ಥಂ ಚ ಜಗತ್ ಸಯೇವ ಇತಿ ಆಹು. ಅವನೇ ಅಂತಲೇ ಹೇಳಿಬಿಟ್ಟಿದೆ ಶ್ರುತಿ. ಎಲ್ಲವೂ ಕಾರ್ಯಾವಸ್ಥೆಯೂ ಅವನೇ, ಕಾರಣಾವಸ್ಥೆಯೂ ಅವನೇ ಅಂತ ಹೇಳಿದ್ರೆ, ಎಲ್ಲ ಅವಸ್ಥೆಗಳಲ್ಲಿಯೂ ಇರುವಂತಹ ಚೇತನಾಚೇತನಗಳನ್ನು ತನ್ನ ಶರೀರವಾಗಿ ಹೊಂದಿರುವುದರ ಮೂಲಕ ಅವುಗಳಿಗೆಲ್ಲ ಪ್ರಕಾರಿಯಾಗಿದ್ದಾನೆ. ಅವೆಲ್ಲ ಅವನಿಗೆ ಪ್ರಕಾರಗಳು. ಅದನ್ನು ಪ್ರಕಾರವಾಗಿ ಉಳ್ಳ ಪರಮಪುರುಷನೇ ಕಾರ್ಯಾವಸ್ಥೆಯಲ್ಲಿಯೂ ಕಾರಣಾವಸ್ಥೆಯಲ್ಲಿಯೂ ಜಗತ್ತಿನ ರೂಪದಲ್ಲಿ ಇರುವಂತಹ ಅವನು. ನಾಮರೂಪ ವಿಭಾಗ ಅನರ್ಹವಾದ ಜಗತ್ತು ಕಾರಣಾವಸ್ಥೆ, ಆ ಜಗತ್ತು ವಿಶಿಷ್ಟನಾದ ಪರಮಾತ್ಮ. ನಾಮರೂಪ ವಿಭಾಗ ವಿಭಕ್ತವಾದ ಚೇತನಾಚೇತನಾತ್ಮಕವಾದ ಈ ಜಗತ್ತು ಅದರ ಆತ್ಮನಾಗಿ ಇರುವಂತಹವನು. ಅದನ್ನು ಶರೀರವಾಗಿ ಉಳ್ಳಂತಹ ಅವಸ್ಥೆಯಲ್ಲಿ ಪರಮಾತ್ಮನೇ. ಎರಡು ಅವಸ್ಥೆಯಲ್ಲಿಯೂ ಇರುವ ಕಾರಣಕ್ಕೂ ಅನನ್ಯತ್ವ. ಆದ್ದರಿಂದ ಎರಡೂ ಅವನೇ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ ತತ್ತೇಜೋ ಸೃಜತ. ಇದೆಲ್ಲಿಂದ ಆರಂಭಿಸಿ ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ. ಸತ್ಪ್ರತಿಷ್ಠಾ ಅನ್ನೋದು ಪ್ರಳಯವನ್ನು ತಿಳಿಸುತ್ತೆ. ಎಲ್ಲವೂ ಅವನಲ್ಲಿಯೇ ಹೋಗಿ ಸೇರುತ್ತೆ. ಸದಾಯತನಾ ಅವನ ಆಧಾರದಲ್ಲಿಯೇ ಇರೋದು. ಸನ್ಮೂಲಾ ಅವನನ್ನೇ ಮೂಲ ಕಾರಣನಾಗಿ ಹೊಂದಿದೆ. ಎಲ್ಲವೂ ಮೂರು ಕೂಡ ಅವನ ಉಪಾದಾನವನ್ನು, ಸನ್ಮೂಲಾ ಸದಾಯತನಾ ಆಧಾರಾಧೇಯ ಭಾವ, ಸತ್ಪ್ರತಿಷ್ಠಾ ಅನ್ನೋದು ಕಡೆಯಲ್ಲಿ ಉಪಸಂಹಾರವನ್ನು ಅವನೇ ಮಾಡಿಕೊಳ್ತಾನೆ, ಅವನನ್ನೇ ಹೋಗಿ ಸೇರುತ್ತೆ. ಆದ್ದರಿಂದ ಐತದಾತ್ಮ್ಯಮಿದಂ ಸರ್ವಂ, ಎಲ್ಲವೂ ಅವನನ್ನು ಆತ್ಮನಾಗಿ ಹೊಂದಿದೆ. ತತ್ ಸತ್ಯಂ, ಈ ಎಲ್ಲವನ್ನು ಆತ್ಮನಾಗಿ ಹೊಂದಿರುವುದು ಸತ್ಯ. ಸಹ ಆತ್ಮ, ಪರಮಾತ್ಮನು ಅವನೇ ಆತ್ಮನಾಗಿದ್ದಾನೆ. ತತ್ವಮಸಿ, ನಿನಗೂ ಅವನೇ ಆತ್ಮ ಅನ್ನುವ ಅರ್ಥ. ಹಾಗೆಯೇ ಸ್ವಕಾಮಾಯ ಬಹುಸ್ಯಾಂ ಮೊದಲಾದದ್ದೆಲ್ಲ. ಇಲ್ಲಿ ಉಪಯಾವಸ್ಥಾ ಪರಮಪುರುಷ ಪ್ರಕಾರ ದ್ರವ್ಯೈಕ್ಯಂ ಸಮಾನಾಧಿಕರಣ್ಯ ಶ್ರುತೀನಾಂ ವಿವಕ್ಷಿತಂ. ಸಮಾನಾಧಿಕರಣ್ಯವನ್ನು ಹೇಳುವ ಶ್ರುತಿಗಳು ಅದಕ್ಕೆ ಎಲ್ಲ ಅವಸ್ಥೆಗಳಲ್ಲಿಯೂ ಎರಡು ಅವಸ್ಥೆ, ಕಾರಣಾವಸ್ಥೆ ಕಾರ್ಯಾವಸ್ಥೆಯಲ್ಲಿರುವ ಪರಮಪುರುಷ ಪ್ರಕಾರ ದ್ರವ್ಯ ಐಕ್ಯಂ,
ಪರಮಪುರುಷನ ಪ್ರಕಾರವಾಗಿರುವ ದ್ರವ್ಯವು ಒಂದೇ ಅನ್ನೋದು ತಿಳಿದು ಬರುತ್ತೆ. ವಿಶಿಷ್ಟವಾದ ಪದಾರ್ಥ ಒಂದೇ, ಕಾರಣಾವಸ್ಥೆಯಲ್ಲಿಯೂ ಕಾರ್ಯಾವಸ್ಥೆಯಲ್ಲಿ. ಇಮಮರ್ಥಂ ಜ್ಞಾಪಯಿತು ಮಾಹ ನ ಪುನಃ ಶ್ರುತ್ಯಂತರ ಸ್ವಪ್ರಕರಣ ಸ್ವವಚನ ಪ್ರತ್ಯಕ್ಷಾದಿ ವಿರುದ್ಧಂ ಜ್ಞಾಪಯಿತು. ಈ ಅರ್ಥವನ್ನೇ ಮತ್ತೆ ತಮಗೆ ತಿಳಿಸೋಸ್ಕರವೇ ಹೇಳಿದೆ ಅಂತ ಹೇಳಿ ಮಿಕ್ಕ ಶ್ರುತಿಗಳನ್ನು ಹೇಳ್ತಾರೆ. ಇಮಮರ್ಥಂ ಜ್ಞಾಪಯಿತು ಆಹಾ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಹೇಳ್ತಾರೆ. ಇದೆಲ್ಲವೂ ಕೂಡ ಕಾರ್ಯಾವಸ್ಥೆ ಕಾರಣಾವಸ್ಥೆಯಲ್ಲಿ ಒಂದೇ ಸ್ವರೂಪ ವಿವೇಕಂ ಅಂತ ಹೇಳಿ ಏವಂ ಭೂತನಾಮ ರೂಪಸ್ಯ ಕಾರ್ಯಾವಸ್ಥಂ ತಿಸ್ರೋ ದೇವತಾ ಸ್ಥೂಲ ಸೂಕ್ಷ್ಮ ಇದನ್ನೆಲ್ಲ ವಿಸ್ತಾರವಾಗಿ ಮುಂದೆ ಹೇಳ್ತಾರೆ. ಇದನ್ನೆಲ್ಲ ತಂತು ಇವುಗಳ ಇದನ್ನೆಲ್ಲ ಹೇಳಿ ಈ ಅರ್ಥಗಳನ್ನೆಲ್ಲ ಕೂಡ ಹೇಳೋದಕ್ಕೆ ಸರ್ವೇ ಚಾಂದೋಗ್ಯ ದೇವ ಸಾಮಾನಾಧಿಕರಣ್ಯಂ ತಸ್ಯ ಚೇತನಾಂಶಃ ಅಪಿ ಅನುಪ್ರವೇಶಪೂರ್ವಕಂ ತೈತ್ತಿರೀಕೆ ದರ್ಶಯತಿ ತಥಾ ಇತಿ. ಇಲ್ಲಿಯೇ ಹೇಳಿದ್ರು ಅದನ್ನೆಲ್ಲ. ತೈತ್ತಿರೀಯ ಉಪನಿಷತ್ತಲ್ಲೂ ಕೂಡ ಬಹುಸ್ಯಾಂ ಪ್ರಜಾಯೇಯ ತಥಾ ಅಂತ ಹೇಳೋದು, ಬಹುಸ್ಯಾಂ ಪ್ರಜಾಯೇಯ ಅಂತ ಹೇಳಿ ಇತೀಮಮರ್ಥಂ ಜ್ಞಾಪಯಿತು ಇಲ್ಲಿಯೇ ಇದೆ. ಕಾರ್ಯಾವಸ್ಥೆ ಕಾರಣಾವಸ್ಥೆ ಜಗದ್ರೂಪೇಣ ಅವಸ್ಥಿತಃ ಇತಿ ಇಮಮರ್ಥಂ ಜ್ಞಾಪಯಿತು ಕಾಶ್ಚನ ಶ್ರುತೇಃ ಕಾರ್ಯಾವಸ್ಥಂ ಕಾರಣಾವಸ್ಥೆ ಸಯೇವ ಇತಿ ಆಹ ಅವನೇ ಅಂತ ಹೇಳಿ ಇದೇ ಅರ್ಥವನ್ನು ತಿಳಿಸುವಂತಹ ತೈತ್ತಿರೀಯ ಉಪನಿಷತ್ತಿನ ವಾಕ್ಯವನ್ನು ಸೋಕಾಮೇತ ಬಹುಸ್ಯಾಂ ಪ್ರಜಾಯೇಯ ಸತಪೋದಪ್ಯತ ತಪಸ್ತಪ್ತ್ವಾ ಇದಂ ಸರ್ವಂ ಸೃಜತ ಅಂತ ಆರಂಭಿಸಿ ತಪಃ ಅನ್ನೋದು ತಪ ಆಲೋಚನೆ ಅನ್ನೋ ಧಾತುವಿಂದ ಸಂಕಲ್ಪಪೂರ್ವಕವಾದ ಜ್ಞಾನ ಅನ್ನೋದನ್ನು ತಿಳಿಸುತ್ತೆ. ಸತ್ಯಂ ಚ ಅನೃತಂ ಚ ಸತ್ಯಂ ಅಭವತ್ ಅಲ್ಲಿಯವರೆಗೂ ಅವನು ಪರಮಾತ್ಮನ ಸೃಷ್ಟಿಯನ್ನು ಹೇಳುತ್ತೆ. ಎಲ್ಲಕ್ಕೂ ಅಂತರ್ಯಾಮಿಯಾಗಿ ಅನುಪ್ರವೇಶ ಮಾಡಿರುವುದು. ಸತಪೋತಪ್ಯದ ಆಲೋಚನಂ ಅಕರೋತ್, ಆಲೋಚನ ತಪ ಆಲೋಚನೆ ಅಂದರೆ ಸಂಕಲ್ಪ ಮಾಡಿದ ಅಂತ ಅರ್ಥ. ತಪಸಾಚೀಯತೆ ಬ್ರಹ್ಮ ಅಂತ ಅಲ್ಲಿಯೂ ಕೂಡ ಮುಂಡಕೋಪನಿಷತ್ತಿನಲ್ಲಿ ಯಸ್ಯ ಜ್ಞಾನಮಯಂ ತಪಃ ಇತಿ ವ್ಯಾಖ್ಯಾನಾತ್, ಅಲ್ಲಿಯೂ ಸಂಕೋಚ ರೂಪವಾದ ಜ್ಞಾನ ಅಂತಲೇ ಜ್ಞಾನಮಯಂ ತಪಃ ಮೊದಲಾದದೆಲ್ಲ ಹಾಗೆ ತಪಸಾಚೀಯತೆ ಇದೆಲ್ಲ ಅದೇ ಅರ್ಥವೇ. ತಪಶಬ್ದಕ್ಕೆ ಸಂಕಲ್ಪ ರೂಪವಾದ ಜ್ಞಾನ. ನ ಕೇವಲಂ ಪ್ರಕರಣಾಂತರ್ಗತೈ ಘಟಕವಾಕ್ಯೈ ಭೇದಾಭೇದ ಶ್ರುತ್ಯ ವಿರೋಧ ಅಪಿತು ಶಬ್ದಾರ್ಥ ಏನು ಚೀಯತೆ. ಚೀಯತೆ ಅಂತ ಹೇಳಿದ್ರೆ ತಪಸ ಚೀಯತೆ ಅಂದ್ರೆ ಅಧಿಕವಾಗುತ್ತೆ ಅಂತ ಅರ್ಥ. ಎಲ್ಲವನ್ನು ಸಂಕಲ್ಪ ಮಾಡಿ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಚೀ ಚಯನೆ ಅಂತಾನೂ ಅರ್ಥವಿದೆ. ಪ್ರಕರಣ ಅಂತರ್ಗತೈ ಘಟಕವಾಕ್ಯೈ ಭೇದಾಭೇದ ಶ್ರುತ್ಯ ವಿರೋಧ ಅಪಿತು ಸ್ವಕಪರ್ಣಸ್ಥೈರಪಿ ಇತಿ ಅತ್ರಾಪಿ. ಎಲ್ಲ ಈ ಚಾಂದೋಗ್ಯದಲ್ಲಿಯೇ ಕೂಡ ಹೇಳಿದೆ. ಅತ್ರಾಪಿ ಶ್ರುತ್ಯಂತರ ಸಿದ್ಧ. ಈ ಅತ್ರಾಪಿ ಅಂತ ಹೇಳಿದ್ರೆ ಇಲ್ಲಿಯೇ ಇದೇ ಉಪನಿಷತ್ತಿನಲ್ಲಿಯೇ ಅಂತ ಅರ್ಥ. ಚಿರಚಿತೋ ಪರಮಪುರುಷಸ್ಯ ಚ ಸ್ವರೂಪ ವಿವೇಕ ಸ್ಮಾರಿತಃ ಅಂತ ಅಹಮಿಮಾಸ್ತಿ ಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಇಲ್ಲಿ ಮೂರು ದೇವತಾ ಅಂತ ಹೇಳಿರೋದು ತೇಜಸ್ಸು, ಅಪ್ಪು, ಅನ್ನ. ಅಲ್ಲಿ ಹೇಳಿದ್ರು ಚಾಂದೋಗ್ಯದಲ್ಲಿ. ಇದು ತಿಸ್ರಹ ದೇವತಾ ಅಂತ ಹೇಳಿರೋದು ಮೂರು ದೇವತೆಗಳು. ಉಪನಿಷತ್ತು ಹಾಗೆಯೇ ಹೇಳುತ್ತೆ. ಅಲ್ಲಿ ತೇಜಸ್ಸು, ಅಪ್ಪು, ಅನ್ನ ಮೂರು ಕೂಡ ಅದನ್ನ ಇಲ್ಲಿ ಹೇಳ್ತಾರೆ. ಇದೇ ಪ್ರಕರಣದಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನ ಪ್ರಮಾಣಗಳಲ್ಲಿ ತೋರಿಸ್ತಾರೆ. ಸಮಾನಾಧಿಕರಣ ನಿರ್ದೇಶವತಃ ಛಾಂದೋಗ್ಯ ತೈತ್ತಿರೀಯಕ ಪ್ರಕರಣಯೋ ಇತ್ಯರ್ಥಃ. ಸಮಾನಾಧಿಕರಣದಿಂದ ನಿರ್ದೇಶ ಮಾಡಿರುವ ಚಾಂದೋಗ್ಯ ಉಪನಿಷತ್ತಿನ ವಾಕ್ಯಗಳು, ತೈತ್ತಿರೀಯ ಉಪನಿಷತ್ತಿನ ವಾಕ್ಯಗಳು, ಇದೆರಡರಲ್ಲೂ ಕೂಡ ಈ ವಿಷಯವೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶ್ಯತೆ ತದನುಪ್ರವಿಶ್ಯ. ಇದೆಲ್ಲವೂ ಕೂಡ ಇಮಾಸ್ತಿ ಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಎಲ್ಲ ಒಂದೇ ಎಲ್ಲಕ್ಕೂ ಕೂಡ ಸಮಾನಾಧಿಕರಣದಲ್ಲಿ ಒಂದೇ ರೀತಿಯಲ್ಲಿ ಹೇಳಲ್ಪಟ್ಟಿದೆ. ಅನೇನ ಜೀವೇನ ಆತ್ಮನ ಅಂತ ಹೇಳಿದ್ರೆ ಜೀವೇನ ಮಯ ಅಂತ ಅರ್ಥ. ಜೀವನಿಗೆ ಆತ್ಮನಾಗಿ ನಾನು ಅಂತ ಅರ್ಥ ಅಲ್ಲಿ ಅರ್ಥ ಮಾಡಬೇಕಲ್ಲಿ. ಅದನ್ನು ವೇದಾರ್ಥ ಸಂಗ್ರಹದಲ್ಲಿ ಬಹಳ ವಿಸ್ತಾರವಾಗಿ ವಿಚಾರ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಸಿಂಹೇನ ಭೂತ್ವ ಬಹವೋ ಮಯಾತ್ತಾಹ ಅಂತ ಅಲ್ಲಿ ವಿಷ್ಣು ಧರ್ಮದ ವಾಕ್ಯ. ಸಿಂಹವಾಗಿದ್ದು ನಾನು ಅನೇಕರು ತಿನ್ನಲ್ಪಟ್ಟರು ನನ್ನಿಂದ. ಅಂದರೆ ಸಿಂಹಕ್ಕೆ ಅಂತರ್ಯಾಮಿಯಾಗಿ ಪರಮಾತ್ಮ
ಆ ಅರ್ಥದಲ್ಲಿ ಬರುತ್ತೆ. ಅದು ಸಿಂಹೇನ ಭೂತ್ವ ತೃತೀಯ ಭಕ್ತಿಯಲ್ಲಿ ಹಾಗೆ ಬರುತ್ತೆ. ಅದರಿಂದ ಅದನ್ನು ಆ ಅರ್ಥವನ್ನು ವಿಸ್ತಾರವಾಗಿ ವೇದಾರ್ಥ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದಕ್ಕೆ ವ್ಯಾಖ್ಯಾನವನ್ನು ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವೇಶ್ಯ ಇತಿ ಅಚಿದನುಪ್ರವೇಶ ವ್ಯಕ್ತ. ಇಲ್ಲಿ ಮೂರು ದೇವತೆಗಳು ಅಂತ ಹೇಳಿ, ತಿಸ್ರಃ ದೇವತಾ, ಮೂರು ದೇವತೆಗಳು ಅಂತ ಹೇಳಿ, ಮೂರು ದೇವತೆಗಳನ್ನು ಆತ್ಮನಾಗಿ ಅನುಪ್ರವೇಶ ಮಾಡಿ ಅಂತ ಹೇಳಿರೋದು ಅಚೇತನ ಅನ್ನೋದು ಸ್ಪಷ್ಟವಾಗಿ ತಿಳಿಸ್ಬರುತ್ತೆ. ಅಚಿದ ಅನುಪ್ರವೇಶ, ತೇಜಸ್ಸು ಅಪ್ಪು ಅನ್ನ ಅಂತ ಅಲ್ಲಿ ತೇಜೋ ಅಸೃಚಿತ ಅಂತ ಹೇಳಿ ಸ್ಪಷ್ಟವಾಗಿ ಅದರಲ್ಲಿ ಬರುತ್ತೆ. ಜೀವೇತು ಸಮಾನಾಧಿಕರಣ್ಯಂ ಮಾತ್ರಂ ತದನುಪ್ರವೇಶಕೃತವಿತ್ ತೈತಿರಿಯಕ್ಕೆ ವ್ಯಕ್ತಂ ತತ್ಸೃಷ್ಟ. ಜೀವಾತ್ಮನಲ್ಲಿ ಸ್ಪಷ್ಟವಾಗಿ ಸಮಾನಾಧಿಕರಣ್ಯವು ತತ್ಸೃಷ್ಟ ತದೇವ ಅನುಪ್ರಾವಿಶತೆ, ಅನುಪ್ರವೇಶ ಸಚ್ಚ ತ್ಯಚ್ಚ ಭವತ್, ಚೇತನ ಅಚೇತನ ಎಲ್ಲವೂ ತಾನೇ ಆಯಿತು ಅಂತ ಹೇಳಿರೋದ್ರಿಂದ ಅದರಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಜೀವಾತ್ಮರು ಚೇತನ ಅಚೇತನ ಎಲ್ಲಕ್ಕೂ ಕೂಡ ಸಮಾನಾಧಿಕರಣ್ಯವು ಹೇಳಲ್ಪಟ್ಟಿದೆ ಅನ್ನೋದನ್ನು ತೋರಿಸ್ತಾರೆ. ಏವಂ ಜೀವಶರೀರಕ ಪರಮಾತ್ಮಾನುಪ್ರವೇಶಾತ್ ನಾಮರೂಪ ವ್ಯಾಕರಣಂ. ಏನೇನು ಹೇಳಲ್ಪಟ್ಟಿದೆ ಇಲ್ಲಿ ಅಂತ ಹೇಳಿದ್ರೆ, ಜೀವನನ್ನು ಶರೀರವಾಗಿ ಹೊಂದಿರುವಂತಹ ಪರಮಾತ್ಮನ ಅನುಪ್ರವೇಶ ಅಲ್ಲಿ ಹೇಳಿರೋದು. ಜೀವಶರೀರಕನಾದ ಪರಮಾತ್ಮ ಜೀವನಿಗೆ ಸ್ವತಂತ್ರವಾಗಿ ಚಲನೆ ಇಲ್ಲದೆ ಇರೋದ್ರಿಂದ ಅಂತರ್ಯಾಮಿಯ ಪರಮಾತ್ಮ. ಯಾರೋ ಮ್ಯೂಟ್ ಮಾಡ್ಕೋತೀರ, ಮ್ಯೂಟ್ ಮಾಡಬೇಡಿ, ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನುಪ್ರವೇಶ ಮಾಡಿ ಅವನು ಜೀವಾತ್ಮನನ್ನು ದೇಹದೊಳಗೆ ಕರೆದುಕೊಂಡು ಹೋಗಿಬಿಡಬೇಕು. ಆದ್ದರಿಂದ ಅದು ಜೀವಶರೀರಕ ಪರಮಾತ್ಮ ಅನುಪ್ರವೇಶಾತ್ ನಾಮರೂಪ ವ್ಯಾಕರಣಂ. ನಾಂನಾಂಚ ಪರಮಪುರುಷ ಪರ್ಯಂತತ್ವಂ. ಎಲ್ಲವನ್ನು ಇವನು ಅನುಪ್ರವೇಶ ಮಾಡಿರೋದ್ರಿಂದ ಎಲ್ಲ ಹೆಸರುಗಳು ಪರಮಾತ್ಮನ ಪರ್ಯಂತವಾಗಿ ಅರ್ಥವನ್ನು ಹೊಂದಿದೆ. ತಥೇವ ಸಾಮಾನಾಧಿಕರಣ್ಯ ಮುಖ್ಯತ್ವಂಚ ಸಿದ್ಧಂ. ಎಲ್ಲ ಹೆಸರುಗಳು ಪರಮಾತ್ಮನ ಪರ್ಯಂತವಾಗಿ ಅರ್ಥವನ್ನು ಹೊಂದಿರೋದ್ರಿಂದ ಆತ್ಮನಾಗಿ ಜೀವನಿಗೂ ಆತ್ಮನಾಗಿ ಇರೋದರಿಂದ ಜೀವನನ್ನು ಹೇಳುವ ಶಬ್ದಗಳು ಪರಮಾತ್ಮನನ್ನು ತಿಳಿಸುತ್ತೆ, ಶರೀರವನ್ನು ಹೇಳುವ ಶಬ್ದಗಳು ಪರಮಾತ್ಮನನ್ನು ತಿಳಿಸುತ್ತೆ. ಎಲ್ಲವೂ ಅಪರ್ಯವಸಾನುವೃತ್ತಿಯಿಂದ ಎಲ್ಲಕ್ಕೂ ಆತ್ಮನಾದ ಪರಮಾತ್ಮನನ್ನು ಸಮಾನಾಧಿಕರಣದಿಂದಲೇ ಮುಖ್ಯಾರ್ಥದಲ್ಲಿಯೇ ತಿಳಿಸುತ್ತೆ. ಏತದೈಕರಸ್ಯಾತ್ ಸರ್ವಶಾಖಾ ಪ್ರತ್ಯಯನ್ಯಾಯೇನ ಚಿದಚಿದನುಪ್ರವೇಶ ಮುಕ್ತಿ ರಹಿತ ಪ್ರಕರಣಾಂತರೇಷು ಅಪಿ ನಾಮರೂಪ ವ್ಯಾಕರಣ ವಚನಂ ಏವಂ ಪ್ರಕಾರ ಪ್ರವೇಶಾಭಿಪ್ರಾಯಪೂರ್ವಕಮೇವ ಇತ್ಯಾಹ ಏವಂ ಭೂತಮೇವ. ಕೆಲವು ಕಡೆ ನಾಮರೂಪ ವ್ಯಾಕರಣ ಹೇಳದೇ ಇರಬಹುದು. ಏವಂ ಭೂತಮೇವ ನಾಮರೂಪ ವ್ಯಾಕರಣಂ ತದ್ದೇದಂ ತರ್ಹಿ ಅವ್ಯಾಕೃತಮಾಸೀತ್ ನನ್ನ ನಾಮರೂಪಾಭ್ಯಾಂ ವ್ಯಾಕ್ರಿಯತ ಅಂತ ಹೇಳಿದಾಗ ತತಿಹ ಇದಂ ಅಂತ ಹೇಳಿದೆ. ಇಲ್ಲಿ ಚೇತನಾಚೇತನಗಳು ಅನ್ನೋದು ಸ್ಪಷ್ಟವಾಗಿ ಎರಡೂ ಹೇಳದೇ ಇರಬಹುದು. ಆದ್ದರಿಂದ ಸರ್ವಶಾಖಾ ಪ್ರತ್ಯಯ ನ್ಯಾಯ ಅಂತ ಹೇಳಿ ಅದರಿಂದ ಒಂದು ಬೇರೆ ಬೇರೆ ಪ್ರಕರಣಗಳಲ್ಲಿ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ಸಮಾನ ಪ್ರಕರಣಗಳಲ್ಲಿ ಹೇಳಲ್ಪಟ್ಟಂತಹ ವಾಕ್ಯಗಳಿಗೆ ಅರ್ಥವನ್ನು ಎಲ್ಲ ಸಮನ್ವಿತವಾಗಿ ಅರ್ಥ ಮಾಡಬೇಕು. ನಾವು ಒಂದೇ ರೀತಿಯಲ್ಲಿ ತಿಳಿಬೇಕು. ಯಾಕೆಂದರೆ ಪರಸ್ಪರ ವಿರೋಧ ಎಲ್ಲಿಯೂ ಇಲ್ಲದೇ ಇರೋದ್ರಿಂದ. ಆದ್ದರಿಂದ ತರ್ಹಿ ಅವ್ಯಾಕೃತಮಾಸೀತ್ ಅಂತ ಹೇಳಿದ್ರೆ ನಾಮರೂಪ ವಿಭಾಗ ರಹಿತವಾಗಿತ್ತು ಅಂತ ಅರ್ಥ. ಅದನ್ನು ನಾಮರೂಪದಿಂದ ಮಾಡಿದನು ಅಂತ ಹೇಳಿ ಅದಕ್ಕೆ ಅರ್ಥಗಳನ್ನು ನಾವು ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಬೇಕು. ಇತಃ ಆರಭ್ಯ ಪ್ರಾಗುಕ್ತ ಚೋದ್ಯಾನಾಂ ಕ್ರಮೇಣ ಪರಿಹಾರ. ಹಿಂದೆ ಸ್ವಾಮಿ ದೇಶಿಕನ್ನೇ ಅನೇಕ ಆಶಂಕೆಗಳನ್ನು ಹೇಳಿದ್ರು. ನಿಮ್ಮ ಸಿದ್ಧಾಂತದಲ್ಲಿಯೂ ಬೇಕಾದಷ್ಟು ಈ ವಿರೋಧಗಳು ಬರೋ ಹಾಗಿದೆಯಲ್ಲ, ಹೇಗೆ ಎಲ್ಲಕ್ಕೂ ಅರ್ಥವನ್ನು ಸಮನ್ವಿತವಾಗಿ ಹೇಳ್ತೀರಾ ನೀವು, ಯಾವುದು ವಿರೋಧ ಏನಿದೆ ಅನ್ನುವ ಪ್ರಶ್ನೆಗೆ ಅನೇಕ ಸಂದೇಹಗಳು ಬರಬಹುದು ಅಂತ ಪ್ರಶ್ನೆ ಮಾಡ್ತಾರಲ್ಲ, ಅದೆಲ್ಲ ಈಗ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ಇಲ್ಲಿಂದ ಆರಂಭಿಸಿ ಅತಃ ಕಾರ್ಯಾವಸ್ಥಃ ಕಾರಣಾವಸ್ಥಶ್ಚ ಸ್ಥೂಲ ಸೂಕ್ಷ್ಮ ಚಿರ್ಚಿದ್ವಸ್ತು ಶರೀರ ಪರಮಪುರುಷ ಏವ ಕಾರಣಾತ್ ಕಾರ್ಯಸ್ಯ ಅನನ್ಯತ್ವೇನ ಕಾರಣವಾಗಿ ವಿಜ್ಞಾನೇನ ಕಾರ್ಯಸ್ಯ ಜ್ಞಾತತೆಯ ಏಕವಿಜ್ಞಾನೇನ ಸರ್ವವಿಜ್ಞಾನಂಚ ಸಮೀಹಿತಂ ಉಪಪನ್ನತರಂ. ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದು ಹೇಗೆ, ಮೂರಕ್ಕೂ ವೈಲಕ್ಷಣ್ಯವನ್ನು ಹೇಳಿದರೆ ಮೂರು ಪದಾರ್ಥಗಳು ಬೇರೆ ಸ್ವರೂಪ ಸ್ವಭಾವಗಳಲ್ಲಿ ಅತ್ಯಂತ ವಿಲಕ್ಷಣವಾಗಿದೆ ಅಂತ ಹೇಳಿದ್ರೆ, ಒಂದು ಪದಾರ್ಥವನ್ನು ತಿಳಿದರೆ ಅದಕ್ಕಿಂತ ವಿಲಕ್ಷಣವಾದ ಪದಾರ್ಥವನ್ನು ಹೇಗೆ ತಿಳಿಯಕ್ಕೆ ಸಾಧ್ಯ? ಆದ್ದರಿಂದ ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದು ಹೇಗೆ
ಸಾಧ್ಯವಾಗುತ್ತೆ ನಿಮ್ಮ ಸಿದ್ಧಾಂತದಲ್ಲಿ ಅಂತೆಲ್ಲ ಪ್ರಶ್ನೆಗಳನ್ನು ಹಾಕಿದ್ರು. ಅದಕ್ಕೆಲ್ಲ ಇಲ್ಲಿ ಹೇಳ್ತಾರೆ, ಎಲ್ಲಕ್ಕೂ ಕೂಡ ಶರೀರಾತ್ಮಭಾವದಿಂದ ಎಲ್ಲವೂ ಸಮನ್ವಿತವಾಗಿದೆ ಅನ್ನೋದು ಅರ್ಥ ಇಲ್ಲಿ. ಆದ್ದರಿಂದ ಕಾರ್ಯಾವಸ್ಥೆಯಲ್ಲಿಯೂ ಕಾರಣಾವಸ್ಥೆಯಲ್ಲಿಯೂ ಸ್ಥೂಲ ಸೂಕ್ಷ್ಮ ಚಿರಚಿದ್ವಸ್ತು ಶರೀರ ಪರಮಪುರುಷ ಒಬ್ಬನೇ ಇರೋದರಿಂದ, ಆದ್ದರಿಂದ ಕಾರಣ ವಿಜ್ಞಾನೇನ ಕಾರ್ಯಸ್ಯ ಜ್ಞಾತತ್ವಂ ನಾಮ, ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ಹೇಗೆ ತಿಳಿಯಕ್ಕೆ ಸಾಧ್ಯ ಅಂದರೆ ಕಾರ್ಯ ಶಬ್ದ ನಿರ್ದಿಷ್ಟಸ್ಯ ದ್ರವ್ಯಸ್ಯ ಕಾರಣ ವಿಜ್ಞಾನೇನ ವಿಷಯೀಕೃತತ್ವಂ ಅಂತ ಹೇಳಿದ್ರು. ಕಾರ್ಯದಲ್ಲಿ ನೋಡಿ, ಕಾರ್ಯವು ಇದು ಅಂತ ಹೇಳಿದ್ರೆ ಇದರಲ್ಲಿ ಯಾವ ದ್ರವ್ಯವಿದೆ ಅಂತ ತಿಳಿಬೇಕಾದ್ರೆ ಕಾರಣವನ್ನು ತಿಳ್ಕೊಳ್ಬಹುದು. ಹಾಗಿದ್ದರೆ ಕಾರ್ಯವು ಕಾರಣದಿಂದ ಕಾರ್ಯ ತಿಳಿಬಹುದು ಅಂತ ಅರ್ಥ. ಕಾರ್ಯ ಶಬ್ದ ನಿರ್ದಿಷ್ಟಸ್ಯ ದ್ರವ್ಯಸ್ಯ, ಈಗ ಘಟ ಅನ್ನೋದು ಕಾರ್ಯದಲ್ಲಿರುವ ಕಾರ್ಯ ಶಬ್ದ ನಿರ್ದಿಷ್ಟವಾದ ದ್ರವ್ಯ, ಘಟಃ ಅಂತ ಹೇಳಲ್ಪಡೋದು. ಕಾರಣ ಯಾವುದು ಅಂತ ಹೇಳಿದ್ರೆ ಮೃತ್ ಅಂತ ಹೇಳೋದು. ಆ ಘಟಃ ಅನ್ನುವ ದ್ರವ್ಯ ಯಾವುದಿದೆಯೋ ಅದನ್ನು ಕಾರಣದಿಂದ ತಿಳಿದುಕೊಂಡ್ರೆ, ಮೃತ್ ದ್ರವ್ಯವನ್ನು ತಿಳಿದ್ರೆ ಕಾರ್ಯದ ಅವಸ್ಥೆಯಲ್ಲಿರುವ ಪದಾರ್ಥದ ದ್ರವ್ಯವನ್ನು ಹೇಗೆ ತಿಳಿಯಕ್ಕಾದರೆ ಆಗ ಅದು ಏಕವಿಜ್ಞಾನ, ಕಾರಣ ಜ್ಞಾನದಿಂದ ಕಾರ್ಯಜ್ಞಾನ ಉಂಟಾಗುತ್ತೆ ಅಂತ ಅರ್ಥ. ಚಿನ್ನವನ್ನು ತಿಳಿದ್ರೆ ಚಿನ್ನದಿಂದ ಮಾಡಿದ ಆಭರಣವನ್ನು ಹೇಗೆ ತಿಳಿಯಕ್ಕೋ ಹಾಗೆ. ಆದ್ದರಿಂದ ಇಲ್ಲಿ ಕಾರಣ ವಿಜ್ಞಾನೇನ ಕಾರ್ಯಸ್ಯ ಜ್ಞಾತತ್ವಂ ನಾಮ, ಕಾರಣದ ಜ್ಞಾನದಿಂದ ಕಾರ್ಯವನ್ನು ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂದರೆ ಅದೇನೆ. ಉತ ತಮ್ಮ ಆದೇಶಂ ಅಪ್ರಾಕ್ಷ್ಯೋ ಏನ ಶ್ರುತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ. ಜಗತ್ಕಾರಣನಾದ ಬ್ರಹ್ಮ ತಿಳಿದ್ರೆ ಕಾರ್ಯವೆಲ್ಲ ತಿಳಿಬಹುದು. ಕಾರಣವನ್ನು ತಿಳಿ ಅಂದರೆ ಕಾರ್ಯದಲ್ಲಿ ಕಾರಣವನ್ನು ನೋಡೋ ಹಾಗಿರಬೇಕು. ಕಾರ್ಯದಲ್ಲಿ ಯಾವ ದ್ರವ್ಯವು ಹೇಳಲ್ಪಟ್ಟಿದೆ ಅದು ಕಾರಣದಲ್ಲಿ ಕಾರಣದ ಜ್ಞಾನದಿಂದ ತಿಳಿಯೋ ಹಾಗಿರಬೇಕು. ಹಾಗಿದ್ದರೆ ಅದು ಕಾರ್ಯದಿಂದ ಕಾರ್ಯಕಾರಣ ಜ್ಞಾನದಲ್ಲಿ ಅನನ್ಯತ್ವ ಅನ್ನೋದು ಸಿದ್ಧಿಸುತ್ತೆ. ಪೂರ್ವಮಾಸೀನಂ ಉದಾಹರಣೆ ಕೊಡ್ತಾರೆ ಇಲ್ಲಿ ಸ್ವಾಮಿ ದೇಶಿಕನಲ್ಲಿ. ಪೂರ್ವಮಾಸೀನಂ ದೇವದತ್ತಂ ದೃಷ್ಟ, ಮೊದಲು ಕೂತ್ಕೊಂಡಿದ್ದ ದೇವದತ್ತ ಕುಳಿತುಕೊಂಡಿದ್ದ ಅವನನ್ನು ನೋಡಿ ತಮೇವ ಗಚ್ಚಂತಂ ಅಪಿ ಅವಲೋಕ್ಯ, ಎದ್ದು ನಡೆದು ಹೋಗ್ತಾ ಇದ್ದಾನೆ, ಅವನನ್ನು ನೋಡಿ ಅಸೌ ಪೂರ್ವಮೇವ ದೃಷ್ಟ ಇತಿ ವದತಿ, ಹಿಂದೆ ನಾನು ನೋಡಿದ್ನಲ್ಲ ಅವನೇ ಕೂತ್ಕೊಂಡಿದ್ದ, ಈಗ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಅತಃ ಕಾರ್ಯಾವಸ್ಥಾಯಾಃ ಪೂರ್ವಂ ಅಜ್ಞಾತತ್ವೇಪಿ ನ ಅಸ್ಯ ವ್ಯವಹಾರಸ್ಯ ಮುಖ್ಯತ್ವಂ. ಮೊದಲು ತಿಳಿದೇ ಇದ್ರೂ ಕೂಡ ಈ ವ್ಯವಹಾರಕ್ಕೆ ಮುಖ್ಯತ್ವವಿಲ್ಲ, ಇದು ಉಪಲಕ್ಷಣವಾಗಿ ಹೇಳಬೇಕು ಅನ್ನುವ ಅರ್ಥ ಎಲ್ಲ ಹೇಳಬೇಕಾಗಿಲ್ಲ. ಮೊದಲು ತಿಳಿಬೇಕಾಗಿಲ್ಲ ಕಾರ್ಯಾವಸ್ಥೆಯು, ಕಾರಣಾವಸ್ಥೆಯಿಂದ ಕಾರ್ಯಾವಸ್ಥೆಯನ್ನು ತಿಳಿಬಹುದು. ಅದರಲ್ಲಿ ಅದುವೇ ಪ್ರತ್ಯಭಿಜ್ಞಾನ ಉಂಟಾಗುತ್ತೆ. ಏತದಭಿಪ್ರಾಯಣ ಅತಃ ಕಾರ್ಯಾವಸ್ಥಃ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾರೆ. ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದು ಹೇಗೆ ಸಾಧ್ಯ ಅಂತ ಹೇಳಿ. ಪರಪಕ್ಷೆ ತ್ವದೇತತ್ ಅನುಪಪನ್ನತರಂ, ಪರಪಕ್ಷದಲ್ಲಿ ಇದನ್ನು ಹೇಳೋಕ್ಕಾಗುವುದಿಲ್ಲ. ತಥಾ ಹಿ ಏಕ ನಿರ್ವಿಶೇಷ ವಿಜ್ಞಾನೇನ ಸರ್ವಸ್ಯ ಜ್ಞಾತತ್ವಂ ಇತ್ಯತ್ರ ಜ್ಞಾತಸ್ಯ ಸರ್ವಶಬ್ದ ಅರ್ಥ ಅಭಾವಾತ್. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂದರೆ ಏಕವೇ ಇರೋದು, ಆದ್ದರಿಂದ ಸರ್ವವೂ ಏಕವೇ, ಆದ್ದರಿಂದ ಏಕವನ್ನು ತಿಳಿದ್ರೆ ಸರ್ವವೂ ತಿಳಿದ ಹಾಗಾಗುತ್ತೆ ಅಂತ ಅರ್ಥ ಮಾಡಿದ್ರೆ ಸರ್ವ ಅನ್ನೋ ಶಬ್ದಕ್ಕೆ ಅರ್ಥವೇ ಇರೋದಿಲ್ಲ. ಆಗ ಸರ್ವ ಅನ್ನೋ ಶಬ್ದಕ್ಕೆ ಏಕ ಅಂತಲೇ ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಸರ್ವ ಶಬ್ದಕ್ಕೆ ಅರ್ಥವೇ ಇರೋದಿಲ್ಲ. ಸರ್ವಶಬ್ದ ಅರ್ಥ ಅಭಾವಾತ್. ಸತ್ಯ ಮಿಥ್ಯಾ ಐಕ್ಯ ಪ್ರಸಂಗಾದಿಭಿಶ್ಚ, ಸರ್ವ ಅಂತ ಹೇಳುವ ಕಾಣಿಸ್ತಿರುವ ಈ ಸರ್ವ ಕಾಣ್ತಾ ಇದೆಯಲ್ಲ ಮತ್ತೆ ಅಂತ ಹೇಳಿದ್ರೆ ಇದೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಮಿಥ್ಯೆ ಯಾವುದು? ಸತ್ಯಗೂ ಐಕ್ಯವನ್ನು ಹೇಳಬೇಕಾಗ ಸರ್ವಸ್ಯ ಜ್ಞಾತತ್ವಂ ಮಿಥ್ಯೇತತ್ ನ ಘಟತೆ. ಆದ್ದರಿಂದ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋದಕ್ಕೆ ಸಾಧಿಸೋದಕ್ಕೆ ಆಗೋದಿಲ್ಲ. ಒಂದೇ ತತ್ವ ಇರೋದು, ಮಿಕ್ಕಿದೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಅಂತ ಹೇಳಿರುವಂಥದ್ದನ್ನು ಸಾಧಿಸೋಕ್ಕೆ ಆಗೋದಿಲ್ಲ. ಸರ್ವಸ್ಯ ಮಿಥ್ಯಾತ್ವೇನ ಜ್ಞಾತತ್ವಮಿತಿ ಯೋಜನಾಯಾಮ್ ಅಧ್ಯಾಹಾರಾದಿದೋಷಃ. ಏಕವಿಜ್ಞಾನೇನ ಸರ್ವವಿಜ್ಞಾನ ಅಂತ ಹೇಳೋಕ್ಕಾಗಲ್ಲ. ಏಕವಿಜ್ಞಾನೇನ ಸರ್ವಸ್ಯ ಮಿಥ್ಯಾತ್ವೇನ ವಿಜ್ಞಾನಂ, ಹಾಗೆ ಹೇಳಬೇಕು. ಮಿಥ್ಯಾತ್ವ ಅನ್ನುವಂತಹ ಶಬ್ದವನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಲ್ಲಿ, ಅದು ಒಂದು ದೋಷ. ಅಧಿಕವಾಗಿ ಶಬ್ದವನ್ನು ಸೇರಿಸ್ಕೊಂಡು ಏಕವಿಜ್ಞಾನೇನ ಸರ್ವಮಿಥ್ಯಾಜ್ಞಾನಂ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ಇದೆಲ್ಲ ಕೂಡ ಅಧಿಕವಾದ ದೋಷಗಳು. ಅವಿದ್ಯಾ ವಿಶಿಷ್ಟೈಕ ಬ್ರಹ್ಮ ವಿಜ್ಞಾನೇನ ಕಾರ್ಯ ಪ್ರಪಂಚ ವಿಜ್ಞಾನ ಮಿತಿ
ವಿವಕ್ಷಾಯಾಮ್ ಅದೂರ ವಿಪ್ರಕರ್ಷೇಣ ಅಸ್ಮತ್ಪಕ್ಷ ಏವ ಅನುಪ್ರವೇಶಃ ಸರ್ವಪ್ರಮಾಣ ಸಂಕ್ಷೋಭಸ್ತು ಅಧಿಕಃ ಅವಿದ್ಯಾವಿಶಿಷ್ಟೈಕ ಬ್ರಹ್ಮವಿಜ್ಞಾನೇನ ಅಂತ ಹೇಳಿ, ಅವಿದ್ಯಾವಿಶಿಷ್ಟನಾದ ಬ್ರಹ್ಮನನ್ನು ತಿಳಿದುಕೊಂಡ್ರೆ ಕಾರ್ಯಪ್ರಪಂಚವು ತಿಳಿಯುತ್ತೆ ಅಂತ ಹೇಳಿದ್ರೆ ನಮಗೆ ಹತ್ತಿರುವಂಥ ಪಕ್ಷಕ್ಕೆ ಬಂದಂಗೆ ಆಗುತ್ತೆ. ಯಾಕೆಂದರೆ ವಿಶಿಷ್ಟ ರೂಪದಲ್ಲೇ ಕಾರಣತ್ವವನ್ನು ಹೇಳ್ತೀವಿ, ನಾವು ಕಾರ್ಯವನ್ನು ಹೇಳ್ತೀವಿ. ಆದ್ದರಿಂದ ಬಹಳ ದೂರ ಇಲ್ಲದೆ ಇರುವಂತಹ ಒಂದು ನಿಮ್ಮದು ಮತ ಆಗುತ್ತೆ. ಆವಾಗ ನಮಗೂ ವಿಶಿಷ್ಟ ರೂಪದಲ್ಲಿಯೇ ಕಾರಣವನ್ನು ಹೇಳೋದು, ನೀವು ವಿಶಿಷ್ಟ ರೂಪದಲ್ಲೇ ಹೇಳಿದ್ರೆ. ಆದರೆ ನಿಮ್ಮ ಪಕ್ಷದಲ್ಲಿ ಏನು ಅಂದರೆ ಪ್ರಮಾಣಗಳಿಗೆಲ್ಲ ವಿರೋಧ ಆಗುತ್ತೆ, ಮಿಥ್ಯೆ ಅಂತ ಹೇಳೋದ್ರಲ್ಲಿ ವಿರೋಧ ಬರುತ್ತೆ. ಏವಮೇವ ಪಕ್ಷಾಂತರೆಯೋರಪಿ ಸೂಕ್ಷ್ಮ ಅಚಿಚ್ಛಕ್ತಿ ವೈಶಿಷ್ಟ್ಯಸ್ಯ, ಬೇರೆ ಯಾದವ ಪ್ರಕಾಶರು ಮತ್ತು ಭಾಸ್ಕರಾಚಾರ್ಯರ ಪಕ್ಷಗಳು, ಪಕ್ಷಾಂತರಗಳು, ಅವುಗಳಲ್ಲಿಯೂ ಕೂಡ ಸೂಕ್ಷ್ಮ ಅಚಿಚ್ಛಕ್ತಿ ವೈಶಿಷ್ಟ್ಯಸ್ಯ, ಸೂಕ್ಷ್ಮ ಅಚಿತ್ ಶಕ್ತಿ ವಿಶಿಷ್ಟ್ಯ, ಇವುಗಳಿಂದ ದುಷ್ಪರಿಹಾರತ್ವಾತ್ ವಿಶಿಷ್ಟೈಕ್ಯ ವಿಜ್ಞಾನೇ ತತ್ ಕಾರ್ಯವಿಜ್ಞಾನಮೇವ ನಿರ್ವಾಹ್ಯಂ. ಎಲ್ಲರೂ ವಿಶಿಷ್ಟವಾದ ಪದಾರ್ಥವನ್ನೇ ಕಾರಣ ಅಂತ ಹೇಳಬೇಕು, ಇಲ್ಲದವರ ಸೃಷ್ಟಿಯನ್ನೇ ಹೇಳೋಕ್ಕಾಗೋದಿಲ್ಲ. ಅವರು ಎಲ್ಲ ಪಕ್ಷದಲ್ಲಿಯೂ ಹಾಗೆ, ಅದ್ವೈತದಲ್ಲಿಯೂ ತದೇಕ್ಷತ ಅಂತ ಹೇಳಬೇಕಾದ್ರೆ ಅವಿದ್ಯಾವಿಶಿಷ್ಟವಾದ ಬ್ರಹ್ಮನಿಗೆ ಹೇಳಬೇಕೆ ಹೊರತು ಇಲ್ಲೇ ಹೋದರೆ ನಿರ್ವಿಶೇಷ ಬ್ರಹ್ಮನಿಗೆ ಸಂಕಲ್ಪ ಹೇಳೋಕ್ಕಾಗೋದಿಲ್ಲ, ಸೃಷ್ಟಿಯನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರಿಗೂ ಕೂಡ ಭಾಸ್ಕರರಿಗೂ ಹಾಗೆಯೇ ಉಪಾಧಿ ವಿಶಿಷ್ಟ ಬ್ರಹ್ಮ ಕಾರಣ ಅಂತ ಹೇಳಬೇಕು. ಯಾದವ ಪ್ರಕಾಶರು ಶಕ್ತಿತ್ರಯ ವಿಶಿಷ್ಟ ಬ್ರಹ್ಮ, ಎಲ್ಲವೂ ವಿಶಿಷ್ಟ ರೂಪದಲ್ಲಿಯೇ ಹೇಳಿದ್ರೇ ನಿರ್ವಾಹ ಮಾಡೋಕ್ಕೆ ಸಾಧ್ಯವೇ ಹೊರತು, ಆದರೆ ಅದೆಲ್ಲ ಮಿಥ್ಯೆ ಅಂತ ಹೇಳೋದು ಅವರು ಅಧಿಕವಾದ ಪ್ರಮಾಣ ವಿರುದ್ಧವಾದ ವಿಷಯ. ತಥಾಚ ನಿರ್ವಿಕಾರ ನಿರ್ದೋಷ ಶ್ರುತಿಯ ವಿರುದ್ಧ ಅಸ್ಮತ್ ಪಕ್ಷ ಏವ ಉಪಪನ್ನತರಃ. ನಿರ್ವಿಕಾರವು ನಿರ್ದೋಷ ಎಲ್ಲ ಕೂಡಿ ಶ್ರುತಿಗಳು ನಮ್ಮ ಸಿದ್ಧಾಂತದಲ್ಲಿ. ಆದ್ದರಿಂದ ಇಲ್ಲಿ ಮಿಕ್ಕ ಪಕ್ಷದಲ್ಲಿ ದೋಷಗಳು ಬರುತ್ತೆ, ಬ್ರಹ್ಮನಿಗೆ ಆ ದೋಷಗಳೆಲ್ಲ ಬರುತ್ತೆ, ಬ್ರಹ್ಮನಿಗೆ ದೋಷ ಬರುತ್ತೆ. ಪರಪಕ್ಷೆ ಸಾಮಾನಾಧಿಕರಣ್ಯಸ ಲಾಕ್ಷಣಿಕತ್ವಂ ತೈರೇವ ಅಭ್ಯುಪಗತಮಿತಿ ನ ಕಿಂಚಿದತ್ರ ವಕ್ತವ್ಯಂ ಸ್ವಪಕ್ಷೇ ತದ್ ಮುಖ್ಯತ್ವ ಉಪಾದಯತಿ. ಸಾಮಾನಾಧಿಕರಣ್ಯವನ್ನು ಲಕ್ಷಣಾರ್ಥದಲ್ಲೇ ಹೇಳಬೇಕು ಪರಪಕ್ಷದಲ್ಲಿ. ಆದ್ದರಿಂದ ಇವೆಲ್ಲ ತತ್ವಮಸಿ ಅಂತ ಹೇಳುವಾಗ ಎಲ್ಲ ಜ್ಯೋತಿಂಶಿ ವಿಷ್ಣು, ಭೂನಾನಿ ವಿಷ್ಣು, ಎಲ್ಲಕ್ಕೂ ಲಾಕ್ಷಣಿಕವಾದ ಅರ್ಥ ಹೇಳಬೇಕು. ಆದ್ದರಿಂದ ಎಲ್ಲಿಯೂ ಕೂಡ ಮುಖ್ಯಾರ್ಥವನ್ನು ಹೇಳೋಕ್ಕಾಗೋದಿಲ್ಲ, ಆ ಮುಖ್ಯವಾರ್ಥವನ್ನು ಬಿಡಬೇಕಾಗೋದ್ರಿಂದ ಸಾಮಾನಾಧಿಕರಣದಲ್ಲಿಯೂ ಕೂಡ ವಿರೋಧ ಬರುತ್ತೆ ಅಂತ ಹೇಳಿ, ನಮ್ಮ ಸಿದ್ಧಾಂತದಲ್ಲಿ ಎಲ್ಲವೂ ಪ್ರಧಾನವಾಗಿ ಮುಖ್ಯಾರ್ಥದಲ್ಲಿ ಅಹಮಿಮಾಹ ಹಂತಾಹಮಿಮಾ ತಿಸ್ರೋ ದೇವತಾ ಅನೇನ ಜೀವೇನ ಅನುಪ್ರವೇಶ್ಯ ತಿಸ್ರೋ ದೇವತಾ ಸರ್ವಮಚಿದ್ವಸ್ತು ನಿರ್ದಿಶ್ಯ ಸ್ವಾತ್ಮಕ ಜೀವಾನುಪ್ರವೇಶೇನ ನಾಮರೂಪ ವ್ಯಾಕರಣ ವಚನಾತ್ ಸರ್ವೇ ವಾಚಕಾಃ ಶಬ್ದಾಃ ಅಚಿಜ್ಜೀವ ವಿಶಿಷ್ಟ ಪರಮಾತ್ಮನ ಏವ ವಾಚಕಾಃ ಇತಿ ಕಾರಣಾವಸ್ಥ ಪರಮಾತ್ಮವಾಚಿನಃ ಶಬ್ದೇನ ಕಾರ್ಯವಾಚಿನಃ ಶಬ್ದಸ್ಯ ಸಾಮಾನಾಧಿಕರಣ್ಯಂ ಮುಖ್ಯವೃತ್ತಂ. ಎಲ್ಲ ವಾಚಕವಾದ ಎಲ್ಲ ಶಬ್ದಗಳು ಕೂಡ ಎಲ್ಲಕ್ಕೂ ಪರಮಾತ್ಮನ ಅಂತರ್ಯಾಮಿ ಆದ್ದರಿಂದ ಅಚಿತ್ ಜೀವ ವಿಶಿಷ್ಟ ಪರಮಾತ್ಮನಃ ಏವ ವಾಚಕಾಃ. ಅಚೇತನ ವಿಶಿಷ್ಟನಾದ ಜೀವಾತ್ಮ ವಿಶಿಷ್ಟನಾದ ಪರಮಾತ್ಮನನ್ನೇ ಎಲ್ಲ ಶಬ್ದಗಳು ತಿಳಿಸುತ್ತೆ ಎಂದು ಸರ್ವಶಬ್ದ ವಾಚ್ಯತ್ವವು ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುತ್ತೆ ನಮ್ಮ ಸಿದ್ಧಾಂತದಲ್ಲಿ ಅಂತ. ಅದಕ್ಕೆ ಎಲ್ಲಿಯೂ ಲಾಕ್ಷಣಿಕ ಅರ್ಥವ ಹೇಳಬೇಕಾಗಿಲ್ಲ. ಮಿಕ್ಕ ಪಕ್ಷಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಲಕ್ಷಣಾರ್ಥವನ್ನೇ ಹೇಳಬೇಕು ಅಂತ ಹೇಳಿಬಿಟ್ಟು ಅವರೇ ಹಾಗೆಯೇ ನಿರೂಪಣೆ ಮಾಡ್ತಾರೆ. ಪ್ರಕರಣಾಂತರ ಅಧೀತಾನಾಮಪಿ ತತ್ವಾನಾಂ ಸಂಕುಚಿತಾವಿಧಾನ ಪ್ರಕರಣೇಪಿ ಶಾಖಾಂತರನೇನ ಸಮಾಹಾರಂ ತಿಸ್ರೋ ದೇವತಾ ಇತಿ ಸರ್ವಮಚಿದ್ವಸ್ತು ನಿರ್ದೇಶ್ಯ. ಇದೆಲ್ಲ ತತ್ವಗಳಲ್ಲಿ 3 ತತ್ವಗಳು ಮಾತ್ರ ಹೇಳಿದೆ ಛಾಂದೋಗ್ಯದಲ್ಲಿ. ತತ್ವಗಳು ತೇಜಸ್ಸು, ಅಪ್ಪು, ಅನ್ನ 3 ತತ್ವಗಳು ಹೇಳಲ್ಪಟ್ಟಿತು. ತಿಸ್ರೋ ದೇವತಾ ಅಂತ ಹೇಳಿಬಿಟ್ಟು, ತಿಸ್ರೋ ದೇವತಾ ಅಂದರೆ ಸರ್ವಮಚಿದ್ವಸ್ತು ಅಂತ ಅರ್ಥ. ಎಲ್ಲವೂ ತೈತಿರಿಯದಲ್ಲಿ ಆಕಾಶ ವಾಯು ಎಲ್ಲ ಹೇಳಿದೆ. ಆದ್ದರಿಂದ ಇಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ರೆ ಉತ್ಪತ್ತಿ ಇಲ್ಲ ಅಂತ ಅರ್ಥವಲ್ಲ, ಉತ್ಪತ್ತಿ ಇಲ್ಲ ಅಂತ ಹೇಳಲಿಲ್ಲ, ತೇಜಸ್ಸಿನಿಂದ ಆರಂಭಿಸಿದೆ ಅಷ್ಟೇ ಹೊರತು ಅಲ್ಲಿ ಹೇಳಬೇಕಾದ ಉದ್ದೇಶವೇ ಬೇರೆ, ಉಪದೇಶವು. ಆದ್ದರಿಂದ ಅದಕ್ಕೆ ವಿರೋಧವಿಲ್ಲದಂತೆ ಶಾಖಾಂತರನಯೇನ ಸಮಾಹಾರಂ ಅಂತ ಹೇಳಿ ಬೇರೆ ಒಂದು ಶಾಖಾಂತರದ ನ್ಯಾಯದಿಂದ ಇದನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಮಿಕ್ಕ ಆಕಾಶ ವಾಯು ಎಲ್ಲವನ್ನು ನಾವು ಸೇರಿಸ್ಕೊಂಡು ಅರ್ಥ ಮಾಡಬೇಕು. ಜಗದ್ಬ್ರಹ್ಮಣೋ ಸ್ವರೂಪತಃ ಅತ್ಯಂತ ಭೇದೇಪಿ ವಿಶಿಷ್ಟವೇಷೇನ ಕಾರಣ್ಯಕಾರ್ಯೋ ಏಕದ್ರವ್ಯತ್ವ ಸಿದ್ಧೇ ಜಗತಃ ಬ್ರಹ್ಮೋಪಾದಾನತ್ವ ಯುಜ್ಯತೆ. ಅದರಿಂದ
ಒಂದೊಂದು ಪದಾರ್ಥವನ್ನು ನೋಡಿದ್ರೆ ಸ್ವರೂಪದಲ್ಲಿ ಅತ್ಯಂತ ವಿಲಕ್ಷಣವಾಗಿದೆ. ಪರಮಾತ್ಮ ಪದಾರ್ಥವೇ ಬೇರೆ, ಜೀವಾತ್ಮ ಪದಾರ್ಥವೇ ಬೇರೆ, ಅಚೇತನ ಪದಾರ್ಥವೇ ಬೇರೆ. ಮೂರು ಅತ್ಯಂತ ವಿಲಕ್ಷಣವಾಗಿರುವಂಥದ್ದು, ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಎರಡರಲ್ಲಿಯೂ ಅತ್ಯಂತ ವಿಲಕ್ಷಣವಾಗಿದ್ದರೂ ಕೂಡ ವಿಶಿಷ್ಟ ವೇಷದಲ್ಲಿ ಕಾರ್ಯಕಾರಣವು ಒಂದೇ ದ್ರವ್ಯ. ಆದ್ದರಿಂದ ಇಲ್ಲಿ ಬ್ರಹ್ಮದ ಉಪಾದಾನತ್ವವು ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುತ್ತೆ. ಅತಃ ಸ್ಥೂಲ ಸೂಕ್ಷ್ಮ ಚಿದಚಿತ್ ಪ್ರಕಾರಂ ಬ್ರಹ್ಮೈವ ಕಾರ್ಯಂ ಕಾರಣಂಚ ಇತಿ ಬ್ರಹ್ಮೋಪಾದಾನಂ ಜಗತ್. ಸ್ಥೂಲ ವಿಶಿಷ್ಟ, ಸೂಕ್ಷ್ಮ ವಿಶಿಷ್ಟ ಚೇತನಾಚೇತನಗಳನ್ನು ಶರೀರವಾಗಿ ಉಳ್ಳಂತಹ ಪರಮಾತ್ಮನೇ ಉಪಾದಾನ ಕಾರಣತ್ವವು ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುತ್ತೆ. ಸಾಮಾನಾಧಿಕರಣ ವ್ಯಪದೇಶಸ್ಯ ಮುಖ್ಯತ್ವಾತ್, ಸಾಮಾನಾಧಿಕರಣವು ಮುಖ್ಯವೇ ಆಗುತ್ತೆ. ಅದರಿಂದ ಉಪಾದಾನವು ಬ್ರಹ್ಮನಿಗೆ ಸಿದ್ಧಿಸುತ್ತೆ. ಸತ್ಕಾರ್ಯವಾದ ಅವಿರೋಧಚ್ಚ ಸಿದ್ಧ, ಸತ್ಕಾರ್ಯವಾದವು ಕೂಡ ಕಾರ್ಯವು ಕಾರಣದಲ್ಲಿ ಇರಬೇಕು ಅಂತ ಹೇಳುವಂತಹ ವಾದ ಇಲ್ಲದೆ ಹೋದರೆ ಕಾರ್ಯವೇ ಹೇಳೋಕ್ಕಾಗೋದಿಲ್ಲ. ಅದ್ವೈತದಲ್ಲಿ ಕಾರ್ಯವೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ, ಅವಿದ್ಯಾ ವಿಶಿಷ್ಟದಿಂದ ಬ್ರಹ್ಮನಿಂದ ಪ್ರಪಂಚ ಮಿಥ್ಯೆಯಾಗಿ ತೋರ್ತಿದೆ ಅಂತ ಹೇಳಿದ್ರೆ ಮಿಥ್ಯೆಯಾದ ಕಾರ್ಯ ಅದು. ಆದ್ದರಿಂದ ಅಲ್ಲಿ ಇದು ಸತ್ಕಾರಣವಾದ ಎಲ್ಲ ಹೇಳೋಕ್ಕಾಗೋದಿಲ್ಲ. ಸತ್ಕಾರ್ಯವಾದ ಸೃಷ್ಟಿಯೆಲ್ಲ ಹೇಳೋದು ಭಾಳ ಕಷ್ಟ. ಎಲ್ಲ ವ್ಯಾವಹಾರಿಕ ದಶೆಯಲ್ಲಿ ಮಾತ್ರವೇ ಹೇಳಿ ಪರಮಾರ್ಥದಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ ಪ್ರಮಾಣಗಳಿಗೆಲ್ಲ ವಿರೋಧ ಬರುತ್ತೆ. ಉಪಾದಾನ ಆದರೆ ಅಲ್ಲಿಯೂ ಉಪಾದಾನವು ಬ್ರಹ್ಮವೇ ಅಂತ ಹೇಳ್ತಾರೆ. ಬ್ರಹ್ಮವೇ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳಿದ್ರೆ ಅವಿದ್ಯಾ ವಿಶಿಷ್ಟವಾಗಿ ಅದು ಮಿಥ್ಯೆ ಆದ್ದರಿಂದ ದೋಷವಿಲ್ಲ ಅಂತ ಹೇಳಿ ಹಾಗೆ ಸಾಧಿಸೋದು ವಿರೋಧ ಶ್ರುತಿಗಳಿಗೆ. ಉಪಾದಾನ ಅವಸ್ಥಾಯಾಂ ಐಕ್ಯಾಪತ್ಯ ಪ್ರಸಕ್ತಂ ಸ್ವಭಾವ ಸಂಕರಂ ಪರಿಹರತಿ ಸೂಕ್ಷ್ಮ. ಉಪಾದಾನ ಅಂತ ಹೇಳಿದ್ರೆ ಎರಡಕ್ಕೂ ಕೂಡ ಉಪಾದಾನ ಅವಸ್ಥೆಯಲ್ಲಿ ಐಕ್ಯವಾಗಿದೆಯೇ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸೂಕ್ಷ್ಮ ಚಿದಚಿದ್ವಸ್ತು ಶರೀರಂ ಬ್ರಹ್ಮೈವ ಕಾರಣಂ ಜಗತಃ ಬ್ರಹ್ಮೋಪಾದಾನತ್ವೇ ಅಪಿ. ಸೂಕ್ಷ್ಮ ಚೇತನ ಪದಾರ್ಥಗಳನ್ನು ಶರೀರವಾಗಿ ಉಳ್ಳ ಬ್ರಹ್ಮವೇ ಕಾರಣವಾಗಿದ್ದರು, ಅದು ಬ್ರಹ್ಮವೇ ಉಪಾದಾನ ಅಂತ ಹೇಳಿದ್ರು ಕೂಡ ಸಂಘಾತಸ್ಯ ಉಪಾದಾನತ್ವೇನ, ಕೇವಲ ಬ್ರಹ್ಮ ಸ್ವರೂಪದಲ್ಲಿ ಉಪಾದಾನವಲ್ಲ, ಸಂಘಾತದಲ್ಲಿ ಉಪಾದಾನ. ಚಿದಚಿದ್ ವಿಶಿಷ್ಟ ಬ್ರಹ್ಮವೇ ಉಪಾದಾನ. ಆದ್ದರಿಂದ ಚಿದಚಿತೋಹೋ ಬ್ರಹ್ಮಣಶ್ಚ ಸ್ವಭಾವ ಅಸಂಕರ ಅಪಿ ಉಪಪನ್ನತರಃ. ಸ್ವಭಾವದಲ್ಲಿ ಯಾವ ಒಂದು ಬೆರಕೆಯೂ ಆಗೋದಿಲ್ಲ. ಚೇತನಾಚೇತನಗಳಿಗೂ ಪರಮಾತ್ಮನಿಗೂ ಯಾವ ಒಂದು ಸಾಂಕರ್ಯವೂ ಏರ್ಪಡೋದಿಲ್ಲ. ಆದ್ದರಿಂದ ಸಂಘಾತವೇ ಉಪಾದಾನ, ವಿಶಿಷ್ಟ ವೇಷದಲ್ಲಿಯೇ ಕಾರಣ, ವಿಶಿಷ್ಟ ವೇಷವೇ ಕಾರ್ಯ ಅನ್ನೋದರಿಂದ ಯಾವ ದೋಷವೂ ಬರೋದಿಲ್ಲ. ಸ್ವಭಾವ ಸಾಂಕರ್ಯವು ಇರೋದಿಲ್ಲ. ಅದನ್ನು ಶ್ರುತಿ ಸ್ಪಷ್ಟವಾಗಿ ತಿಳಿಸುತ್ತೆ. ಸಾಂಕರ್ಯವಿಲ್ಲ ಅಂತ ಹೇಳುವಾಗ ಏತಸ್ಯ ಪ್ರಕಾಶನೆಗಾರ್ಗಿ ಅಂತ ಎಲ್ಲ ಹೇಳಿ, ಸೂರ್ಯ ಚಂದ್ರಮಸೋ ತಿಷ್ಠತಃ ಎಲ್ಲ ಹೇಳಿ ಎಲ್ಲವೂ ಕೂಡ ಅವನ ಒಂದು ಪ್ರಶಾಸನದಿಂದ ಇದ್ದರೂ ಕೂಡ ಯಾವುದಕ್ಕೂ ಕೂಡ ಸಾಂಕರ್ಯವಿಲ್ಲ ಅಂತ ಹೇಳಿ ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ಪ್ರಶಾಸನ ಮಾಡಿ ನಿಯಮನ ಮಾಡ್ತಾನೆ ಎಲ್ಲವನ್ನು ಅಂತರ್ಯಾಮಿಯಾಗಿ, ಯಾವ ಒಂದು ಸಾಂಕರ್ಯವೂ ಇಲ್ಲ ಅಂತ ಸ್ಪಷ್ಟವಾಗಿ ಶ್ರುತಿಯೇ ತಿಳಿಸುತ್ತೆ. ಬಾಲಸ್ಯ ಯುವತ್ವಾಪತ್ತೋ ಬಾಲಶರೀರಸ್ಯ ತದಭಿಮಾನಿ ಚೇತನಸ್ಯ ಚೇತ ಸ್ವಭಾವ ಸಂಕರೋ ನಾಸ್ತಿ ತದ್ವತ್ ಅಂತ ಹೇಳಿ ಸಂಘಾತಸ್ಯ ಉಪಾದಾನತ್ವೇನ. ಅದರಿಂದ ಬಾಲ ಅಂತ ಅಭಿಮಾನಿಯಾದ ಒಬ್ಬ ಚೇತನ ಇದ್ದಾನೆ, ನಾನು ಬಾಲ ಅಂತ ತಿಳಿತಾನೆ. ಅವನು ಯುವಕನಾದಾಗ ಯುವಕ ಅಂತ ತಿಳಿತಾನೆ. ಆದರೆ ಈ ಚೇತನನ ಒಂದು ಸ್ವಭಾವವು ದೇಹದಲ್ಲಿ ಬರೋದಿಲ್ಲ. ಆದ್ದರಿಂದ ಚೇತನ ಒಬ್ಬನೇ. ಅವನಿಗೂ ದೇಹಕ್ಕೂ ಹೇಗೆ ಸಾಂಕರ್ಯವಿಲ್ಲವೋ ಅದೇ ರೀತಿ ಬ್ರಹ್ಮನಿಗೂ ಕೂಡ ಚೇತನಾಚೇತನಗಳನ್ನು ಶರೀರವಾಗಿ ಹೊಂದಿರುವಾಗ ಕಾರ್ಯಕಾರಣ ಅವಸ್ಥೆಗಳಲ್ಲಿ ಬ್ರಹ್ಮವೇ ಇದ್ದರೂ ಕೂಡ ಸಂಘಾತದಲ್ಲಿ ಉಪಾದಾನತ್ವ ಇರೋದರಿಂದ ಸಾಂಕರ್ಯವಿಲ್ಲ. ಏಕಕಾರ್ಯಾರಂಭಾತ್ ಕಾರ್ಯದಶಾಯಾಂ ಪ್ರಸಕ್ತ ಸಂಕರಂ ನಿರಸತಿ ಯಥಾ ಶುಕ್ಲ. ಕಾರ್ಯವು ಒಂದೇ ಆದ್ದರಿಂದ ಇಲ್ಲಿ ಯಥಾ ಶುಕ್ಲ ಕೃಷ್ಣ ಮೂರು ಪದಾರ್ಥ ಸೇರಿ ಶುಕ್ಲ ಕೃಷ್ಣ ರಕ್ತ ತಂತು ಸಂಘಾತ ಉಪಾದಾನತ್ವೇಪಿ, ಮೂರು ಪದಾರ್ಥಗಳು ಸೇರಿ ಉಪಾದಾನವಾಗುತ್ತೆ. ಮೂರು ವಿಧವಾದ ದಾರಗಳು, ಕೆಂಪು ಬಿಳಿ ಮತ್ತು ಕಪ್ಪು ಮೂರು ದಾರಗಳು ಸೇರಿ ಒಂದು ಬಟ್ಟೆಯನ್ನು ಮಾಡಿದ್ರೆ ಚಿತ್ರಪಟಸ್ಯ ತತ್ತಂತು ಪ್ರದೇಶ ಏವ ಶೌಕ್ಲ್ಯಾದಿ ಸಂಬಂಧ. ಆಯಾ ಪ್ರದೇಶದಲ್ಲಿ ಅದದು ಆ ವರ್ಣಗಳು ಇರೋ ಹಾಗೆ ಕಾರ್ಯಾವಸ್ಥಾಯಮಪಿ ಸರ್ವತ್ರ ವರ್ಣಸಂಕರ. ಕಾರ್ಯದಲ್ಲೂ ಒಂದೇ ಬಟ್ಟೆ ಉಂಟಾಗೋದು, ಕಾರಣಗಳು ಅನೇಕ
ದಾರಗಳು ಬರುತ್ತೆ ಅದರಲ್ಲಿ, ಉಪಾದಾನವಿದ್ದರೂ ಕೂಡ ಕಾರ್ಯ ಒಂದೇ ಆಗಿದ್ರೂ ಕೂಡ ಸಾಂಕರ್ಯವಿರೋದಿಲ್ಲ. ಆದರೆ ಇಲ್ಲಿ ಉದಾಹರಣೆಯಲ್ಲಿ ನಾವು ತಿಳಿಬೇಕಾದ್ದು ಯಾವ ವಿಷಯವನ್ನು ತಿಳಿಸಕ್ಕೆ ಹೊರಟಿದೆಯೋ ಆ ವಿಷಯವನ್ನು ಮಾತ್ರ ಅಂತ ಹೇಳ್ತಾರೆ. ಶುಕ್ಲ ಕೃಷ್ಣ ರಕ್ತತಂತು ಉಪಾತ್ತಸ್ಯ ಪಟಸ್ಯ ನ ಕೇನಚಿತ್ ಶುಕ್ಲೇನ ಕೃಷ್ಣೇನ ರಕ್ತೇನ ವಾ ತಂತು ವಿಶೇಷೇಣ ವಿಶೇಷತಃ ಸಾಮಾನಾಧಿಕರಣ್ಯಂ ದೃಶ್ಯತೆ ತಂತವಃ ಪಟ ಇತಿ ತು ಕಥಂಚಿದುಚ್ಯೇತ ಅತಃ ಅತ್ರಾಪಿ ಪ್ರಕೃತಿಪುರುಷ ಈಶ್ವರರೂಪಸಂಗಾತೋಪಾತ್ತಸ್ಯ ಜಗತಃ ಈಶ್ವರೇಣ ವಿಶೇಷತಃ ಸಾಮಾನಾಧಿಕರಣ್ಯಂ ನ ಸ್ಯಾತ್ ಇತ್ಯತ್ರ. ಅಲ್ಲಿ ಬಟ್ಟೆಗಳಲ್ಲಿ ನೋಡುವಾಗ ಕೆಂಪು ಮತ್ತು ಕಪ್ಪು ಬಿಳಿ 3 ದಾರಗಳನ್ನು ಸೇರಿ ಬಟ್ಟೆ ಮಾಡಿದರೂ ಕೂಡ ಕೆಂಪು ಬಟ್ಟೆ ಅಂತ ಯಾರೂ ಹೇಳೋದಿಲ್ಲ, ಕಪ್ಪು ಬಟ್ಟೆ ಅಂತ ಹೇಳೋದಿಲ್ಲ, ಬಿಳಿ ಬಟ್ಟೆ ಅಂತ ಹೇಳೋದಿಲ್ಲ. ಒಂದು ಬಟ್ಟೆ ಅಂತ ಹೇಳ್ಬೋದು. ಒಂದು ಶರ್ಟ್ ಅಂತ ಮಾಡಿದರೆ 3 ಬಣ್ಣಗಳು ಇದೆ, ಒಂದೇ ಬಣ್ಣವನ್ನು ಆ ಬಟ್ಟೆ ಜೊತೆ ಸಾಮಾನಾಧಿಕರಣದಿಂದ ಹೇಳೋದಿಲ್ಲ. ಈ ಉದಾಹರಣೆಯಲ್ಲಿ ಏನು ಆಶಂಕೆ ಬರುತ್ತೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ತೆಗಿತಾರೆ. ಇಲ್ಲಿ 3 ಉಪಾದಾನ ಹೇಳಿದ್ರೆ ಒಂದೊಂದರ ಜೊತೆಯೂ ಸಾಮಾನಾಧಿಕರಣ ಹೇಳೋದಿಲ್ವಲ್ಲ. ಅಲ್ಲಿ ವ್ಯವಹಾರದಲ್ಲಿ 3 ದಾರಗಳು ಇದ್ರೂ ಕೂಡ ಕೆಂಪು ಬಟ್ಟೆ ಅಂತ ಯಾರೂ ಹೇಳೋದಿಲ್ಲ ಅದನ್ನು, 3 ವರ್ಣಗಳಿರುವಾಗ. ಆದರೆ ಚೇತನಾಚೇತನ ವಿಷಯಗಳಲ್ಲಿ ಎಲ್ಲಕ್ಕೂ ಸಮಾನಾಧಿಕರಣ ಇದೆ. ಬ್ರಹ್ಮನೊಡನೆ ಅಚೇತನವೂ ಸಮಾನಾಧಿಕರಣ ಹೇಳಲ್ಪಡುತ್ತೆ, ಚೇತನವೂ ಹೇಳಲ್ಪಡುತ್ತೆ. ಇಲ್ಲಿಗೂ ಅಲ್ಲಿಗೂ ಉದಾಹರಣೆಗೂ ವ್ಯತ್ಯಾಸ ಬಂತಲ್ಲ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಈಗ ತಂತು ನಾಮ್ ಅಂತ ಹೇಳಿ ಇಲ್ಲಿ ಅದನ್ನು ಪರಿಹಾರ ಮಾಡ್ತಾರೆ ಭಾಷಿಕಾರರೇ. ಪೃಥಕ್ ಸ್ಥಿತಿಯೋ ಜ್ಞಾನಾಮೇವ. ಅಲ್ಲಿ ಏನು ಇಲ್ಲಿಗೂ ಅಲ್ಲಿಗೂ ದೃಷ್ಟಾಂತಕ್ಕೂ ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಲಿ ಪೃಥಕ್ ಸ್ಥಿತಿ ಅರ್ಹವಾದ ಪದಾರ್ಥಗಳು 3. ಬಿಳಿಯ ದಾರವನ್ನೇ ಬೇರೆಯಾಗಿರುತ್ತೆ, ಕೆಂಪೇ ಬೇರೆ ಇರುತ್ತೆ, ಕಪ್ಪು ದಾರದ ಉಂಡೆಯೇ ಬೇರೆ ಇರುತ್ತೆ. ಅದು 3 ಸೇರಿ ಒಂದು ಬಟ್ಟೆ ಆಗುತ್ತೆ. ಆದರೆ ಇಲ್ಲಿ ಹೇಗೆ ಅಂದರೆ ಚೇತನಾಚೇತನಗಳಿಗೂ ಬ್ರಹ್ಮನಿಗೂ ಅಪೃಥಕ್ ಸಿದ್ಧವಾದ ಸಂಬಂಧ ಇದೆ, ಆ ವ್ಯತ್ಯಾಸವಿದೆ. ಅಲ್ಲಿ ಯಾಕೆ ಹೇಳಿದ್ದು ಅಂದರೆ 3 ಪದಾರ್ಥಗಳು ಉಪಾದಾನವಾದರೂ ಸಾಂಕರ್ಯ ಇರಬೇಕಾಗಿಲ್ಲ ಅನ್ನುವ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಮಾತ್ರವೇ ಅಲ್ಲಿ ದೃಷ್ಟಾಂತವು ಹೇಳಲ್ಪಟ್ಟಿದೆ ಹೊರತು ಎಲ್ಲ ವಿಷಯದಲ್ಲಿಯೂ ದೃಷ್ಟಾಂತವನ್ನು ಇಲ್ಲಿ ಅನ್ವಯಿಸೋಕ್ಕಾಗೋದಿಲ್ಲ. ಇಲ್ಲಿ ಹೇಗೆ ಅಂದರೆ ಎಲ್ಲ ಅಪೃಥಕ್ ಸಿದ್ಧ ವಿಶೇಷಣವಾಗಿರೋದ್ರಿಂದ ಅದನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ತಂತೂನಾಂ ಪೃಥಕ್ ಸ್ಥಿತಿಯೋ ಜ್ಞಾನಾಮೇವ ಪುರುಷೇಚ್ಛೆಯ ಕದಾಚಿತ್ ಸಮಾನ ಕಾರಣತ್ವ ಕಾರ್ಯಂಚ ಇಹತು ಚೇತನ ಚಿದಚಿತೋ ಸರ್ವಾವಸ್ಥೆಯೋ ಪರಮಪುರುಷ ಶರೀರತ್ವೇನ ತತ್ಪ್ರಕಾರತೆಯ ಏವ ಪದಾರ್ಥತ್ವಾತ್ ತತ್ಪ್ರಕಾರ ಪರಮಪುರುಷ ಏವ ಕಾರಣಂ ಕಾರ್ಯಂ. ಆದರೆ ಇಲ್ಲಿ ವ್ಯತ್ಯಾಸ ಇಲ್ಲಿಗೂ ಅಲ್ಲಿಗೂ ಪೃಥಕ್ ಸಿದ್ಧ, ಅಲ್ಲಿ ಇದು ಅಪೃಥಕ್ ಸಿದ್ಧವಾದ ವಿಶೇಷಣಗಳು. ಸಯೇವ ಸರ್ವದಾ ಸರ್ವಶಬ್ದವಾಚ್ಯ. ಅಂದರೆ ಎಲ್ಲ ಶಬ್ದಗಳಿಂದಲೂ ಎಲ್ಲ ಅವರನ್ನು ಹೇಳ್ಬೋದು. ಬಟ್ಟೆಗಳಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಪೃಥಕ್ ಸಿದ್ಧವಾದ ದಾರಗಳು ಅಲ್ಲಿ. ಆದರೆ ಇಲ್ಲಿ ಹಾಗಿಲ್ಲ ಅನ್ನೋದನ್ನು ವ್ಯತ್ಯಾಸವನ್ನು ತಿಳಿಸ್ತಾರೆ. ಅಯಂ ಅಭಿಪ್ರಾಯ ನ ಸರ್ವಪ್ರಕಾರ ಸಾಧರ್ಮ್ಯಂ ಅಭಿಪ್ರೇತ್ಯ ತಂತು ಪಟ ದೃಷ್ಟಾಂತ. ಎಲ್ಲ ಪ್ರಕಾರಗಳಲ್ಲಿಯೂ ಸಾಧರ್ಮ್ಯವನ್ನು ತಿಳಿಸೋಕ್ಕೆ ಹೇಳ್ತಿಲ್ಲ ಇಲ್ಲಿ. ಎಲ್ಲ ದೃಷ್ಟಾಂತಗಳು ಹೀಗೆಯೇ ಉಪನಿಷತ್ತುಗಳಲ್ಲಿಯೂ ಅಷ್ಟೇ. ಏಕೇನ ಮೃತ್ಪಿಂಡೇನ ಸರ್ವಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂತ ಹೇಳಿದಾಗಲೂ ಹಾಗೆಯೇ ಪರಮಾತ್ಮನ ಜಗತ್ಕಾರಣತ್ವವನ್ನು ಹೇಳುವಾಗ ಮೃತ್ಪಿಂಡದ ಒಂದು ಉದಾಹರಣೆಯನ್ನು ಕೊಟ್ಟು, ಒಂದು ಮಣ್ಣು ಉಂಡೆ ತಿಳಿದ್ರೆ ಮಣ್ಣಿಂದ ಮಾಡಿದ ಘಟ ಮೊದಲಾದೆಲ್ಲ ತಿಳಿಬಹುದು ಅಂತ ಹೇಳಿದ್ರೆ, ಮಣ್ಣು ಉಂಡೆ ಅನ್ನೋದು ಅಚೇತನ, ಪರಮಾತ್ಮನ ಚೇತನ. ಹೇಗೆ ದೃಷ್ಟಾಂತದಲ್ಲಿ ಅನ್ವಯಿಸಕ್ಕೆ ಸಾಧ್ಯ ಅಂದರೆ ದೃಷ್ಟಾಂತಕ್ಕೂ ದಾರ್ಷ್ಟಾಂತಿಕಕ್ಕೂ ಅನ್ವಯ ಆಗೋದಿಲ್ವಲ್ಲ. ಅಂದರೆ ಆ ವಿಷಯಗಳೆಲ್ಲ ಅಲ್ಲಿ ತಿಳಿಸ್ತಾ ಇಲ್ಲ. ಒಂದನ್ನು ತಿಳಿದ್ರೆ ಅನೇಕ ತಿಳಿಬಹುದು ಅಷ್ಟೇ. ಅಲ್ಲಿ ದೃಷ್ಟಾಂತದಲ್ಲಿ ನಾವು ತಿಳಿಬೇಕಾದ ವಿಷಯ, ಒಂದೊಂದು ವಿಷಯವನ್ನು ಉಪದೇಶ ಮಾಡೋಕ್ಕೆ ಕೆಲವು ದೃಷ್ಟಾಂತಗಳನ್ನು ಕೊಟ್ಟರೆ ಆ ಮುಖ್ಯವಾದ ವಿಷಯವನ್ನು ತಿಳಿಯೋದಕ್ಕೆ ಅಲ್ಲಿ ಆ ಮಿಕ್ಕ ವಿಷಯಗಳಿಗೆ ಬೇರೆ ದೃಷ್ಟಾಂತಗಳನ್ನು ಕೊಡ್ತಾರೆ. ಹಾಗೆಯೇ ಒಂದು ಬೀಜದಿಂದ ಮರ ಉಂಟಾಗೋದು, ಅಥವಾ ಉಪ್ಪು ನೀರಿನಲ್ಲಿ ಕರಗಿದರೆ ಎಲ್ಲ ಕಡೆಯೂ ಇದ್ದರೂ ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಒಂದೊಂದು ದೃಷ್ಟಾಂತವು ಬೇರೆ ಬೇರೆ ವಿಷಯಗಳನ್ನು ತಿಳಿಸೋದಕ್ಕೆ ಹೇಳಲ್ಪಟ್ಟಿದೆ ಹೊರತು ಒಂದೇ ಇದರಲ್ಲಿ ಎಲ್ಲವನ್ನು ತಿಳಿಸೋಕ್ಕಾಗೋದಿಲ್ಲ. ಪರಮಾತ್ಮನ ಜಗತ್ಕಾರಣತ್ವವನ್ನು ಒಂದು ದೃಷ್ಟಾಂತದಿಂದ ಹೇಳೋಕ್ಕಾಗೋದಿಲ್ಲ. ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಹಾಗೆಯೇ. ಉಪಾದಾನ ಕಾರಣವನ್ನು ಹೇಳಬೇಕಾದ್ರೂ ಏನೇ ಹೇಳಬೇಕಾದ್ರೂ ಎಲ್ಲ ಪ್ರಕಾರದಿಂದಲೂ ಸಾಧರ್ಮ್ಯವನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಅಂದ ಅಪಿತು ಸ್ವರೂಪತಃ ಅತ್ಯಂತ ಭಿನ್ನಾನಾಂ ಸಂಭೂಯ ಕಾರ್ಯದಶಾಯಾಮಪಿ ಸ್ವಭಾವ ಅಸಂಕರ ಮಾತ್ರಂ ಅಭಿಪ್ರೇತ್ಯ. ಸ್ವರೂಪದಲ್ಲಿ ಬೇರೆ ಬೇರೆ ಭಿನ್ನವಾಗಿದ್ದರೂ ಕೂಡ, ಕೆಂಪು ದಾರವೇ ಬೇರೆ, ಬಿಳಿಯ ದಾರವೇ ಬೇರೆ ಬೇರೆ ಇದ್ದರೂ ಕಾರ್ಯದಶೆಯಲ್ಲಿ ಎಲ್ಲವೂ ಸೇರಿದ್ರು ಅದರ ಸ್ವಭಾವಗಳಲ್ಲಿ ಅಸಾಂಕರ್ಯವಿರುತ್ತೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಮಾತ್ರವೇ ಸಾಮಾನಾಧಿಕರಣ್ಯೇತು ಯತ್ರ ಶಬ್ದಾನಾಂ ಸರ್ವಂ ಸಾಮ್ಯಂ ತಾನೇ ಇದೆಯಲ್ಲ.
ನಹಿ ಹೌದು ದೃಷ್ಟಾಂತೆ ಸರ್ವಂ ಸಾಮ್ಯಂ ಅನ್ನೋದೇ ಇದೆ. ಹೌದು ಅದ್ರದ್ದು ಹೌದು ಯಾವ್ದೋ ಒಂದು ಹೌದು ಏಕಭಾಗದಲ್ಲಿ ತಾನೇ ಸಾಮ್ಯತ್ವ ಹೇಳೋಕ್ಕೋಸ್ಕರ ಹೌದು ಹೇಳ್ತಾ ಇರೋದು. ಹೌದು ಹೌದು ಅದನ್ನು ಸ್ಪಷ್ಟಪಡಿಸ್ತಾರೆ, ಯಾಕೆಂದರೆ ಈ ಸ್ಥಿತಿಯ ಆಶಂಕೆಗಳನ್ನು ಎತ್ತಬಹುದು ಅಂತ. ಸಾಮಾನಾಧಿಕರಣ್ಯೇತು ಶಬ್ದಾನಾಂ ಏಕವಿಶೇಷ್ಯ ಪರ್ಯವಸಾನ ಹೇತುಭೂತ ಪ್ರಕಾರ ಪ್ರಕಾರಿ ಭಾವ ಅಸ್ತಿ ತತ್ರ ಸ್ಯಾತ್ ನ ಅನ್ಯತ್ರ. ಸಾಮಾನಾಧಿಕರಣ್ಯ ಎಲ್ಲೆಲ್ಲಿ ಹೇಳ್ತೀವೋ ಅಲ್ಲಿ ಶಬ್ದಗಳು ಒಂದೇ ವಿಶೇಷವನ್ನು ತಿಳಿಸ್ಬೇಕು. ಸತ್ಯಂ ಜ್ಞಾನಂ ಅನಂತಂ ಮೂರು ಒಂದು ವಿಶೇಷವನ್ನು ತಿಳಿಸುತ್ತೆ, ಬ್ರಹ್ಮ ಅನ್ನುವ ವಿಶೇಷವನ್ನು. ಹಾಗೆ ಏಕವಿಶೇಷ್ಯ ಪರ್ಯವಸಾನ, ಆ ರೀತಿಯಾದ ಪ್ರಕಾರ ಪ್ರಕಾರಿ ಭಾವ ಇರಬೇಕಲ್ಲಿ. ಹಾಗೆ ಇದ್ದರೆ ಸಮಾನಾಧಿಕರಣವನ್ನು ಹೇಳೋಕ್ಕೆ ಸಾಧ್ಯ. ಕಸ್ತರ್ಹಿ ಅವಿಶೇಷ ಅಂತ ಹೇಳಿದ್ರೆ ಏನು ವಿಶೇಷ ಇಲ್ಲದೆ ಇರೋದು ಅಂದರೆ ಸ್ವಭಾವ. ಇಲ್ಲಿ ಹೇಳ್ತಾರೆ ಸ್ವಭಾವ ಭೇದ ತದ ಅಸಂಕರಶ್ಚ ತತ್ರ ಚ ಅತ್ರ ಚ ತುಲ್ಯ ಅಂತ ಹೇಳಿದ್ರು. ಸ್ವಭಾವದಲ್ಲಿ ಭೇದಗಳಿದೆ, ಬಟ್ಟೆಗಳು ದಾರಗಳು ಬೇರೆ ಬೇರೆ ಆಯಿತು, ಅಸಂಕರ ಎರಡು ಯಾವುದು ಮಿಕ್ಸ್ ಆಗೋದಿಲ್ಲ, ಮಿಶ್ರಣವಾಗದೇ ಇರೋದು, ಅದು ಇದು ಸಮಾನ ಅಷ್ಟೇ ಹೊರತು ಎಲ್ಲ ವಿಷಯದಲ್ಲಿಯೂ ಅಲ್ಲ. ಉಪಾದಾನತ್ವೇಪಿ ಕಾರ್ಯಭಾವೇಪಿ ನಿರ್ವಿಕಾರ ಶ್ರುತಿಯ ವಿರೋಧ. ಇದೆಲ್ಲ ಇದ್ದರೂ ಕೂಡ ಪ್ರಧಾನವಾದ ಆಶಂಕೆ ಉಪಾದಾನತ್ವದಲ್ಲಿ ವಿಕಾರ ಉಂಟಾಗಬೇಕು ಅಂತ ಹೇಳೋದು. ಆ ವಿಕಾರ ಉಂಟಾದರೆ ನಿರ್ವಿಕಾರ ಶ್ರುತಿಗೆ ವಿರೋಧ ಬರುತ್ತಲ್ಲ ಅಂತ ಹೇಳಿ ಅದರಿಂದಲೇ ಜಗತ್ತೆಲ್ಲ ಮಿಥ್ಯೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ವಿಕಾರ ಹೇಳೋಕ್ಕಾಗೋದಿಲ್ಲ ಉಪಾದಾನತ್ವ ಹೇಳಿಬಿಟ್ರೆ ಅಂತ ಹೇಳಿದ್ರೆ, ವಿಕಾರವಿಲ್ಲದೆ ವಿಶಿಷ್ಟ ವೇಷದಲ್ಲಿ ವಿಕಾರ ಆಗೋದ್ರಿಂದ ಪರಮಾತ್ಮನಿಗೆ ಉಪಾದಾನದಲ್ಲಿ ವಿಕಾರ ಏನಾದರೂ ಒಂದು ಇರಲೇಬೇಕಲ್ಲ. ಅಂದರೆ ಅವಸ್ಥಾಂತರ ಆಪತ್ತಿ ಇದೆ. ಸ್ಥೂಲ ಸೂಕ್ಷ್ಮ ಚಿರಚಿದ್ ವಿಶಿಷ್ಟಗ ಅಂತರ್ಯಾಮಿಯಾಗಿರೋ ಪರಮಾತ್ಮ ಸ್ಥೂಲ ಚಿರಚಿದ್ ಅಂತರ್ಯಾಮಿಯಾದ ಅವಸ್ಥೆಗೆ ಹೋಗ್ತಾನೆ. ಆದ್ದರಿಂದ ಈ ಅವಸ್ಥೆಯಲ್ಲಿ ಅವನಿಗೂ ಕೂಡ ಅವಸ್ಥಾಂತರಾಪತ್ತಿ ಅನ್ನೋದು ಆ ರೀತಿ ಹೇಳಬೇಕು ಹೊರತು ಸ್ವರೂಪ ಸ್ವಭಾವದಲ್ಲಿ ವಿಕಾರ ಆಗೋದಿಲ್ಲ. ಏವಂಚ ಸತಿ ಪರಸ್ಯ ಬ್ರಹ್ಮಣಃ ಕಾರ್ಯಾನುಪ್ರವೇಶೇಪಿ, ಪರಬ್ರಹ್ಮವು ಕಾರ್ಯದಲ್ಲಿ ಒಂದು ಭಾಗ ಆಗಿದ್ದರೂ ಕೂಡ ಸ್ವರೂಪ ಅನ್ಯತಾ ಅಭಾವಾತ್, ಸ್ವರೂಪದಲ್ಲಿ ಯಾವ ಒಂದು ವಿಕಾರವಿಲ್ಲದೆ ಇರೋದ್ರಿಂದ ಅವಿಕೃತತ್ವ ಉಪಪನ್ನತರಂ, ಅವನಿಗೆ ಅವಿಕಾರಿ ಅನ್ನೋದರಲ್ಲಿ ಯಾವ ವಿರೋಧವೂ ಬರೋದಿಲ್ಲ, ನಿರ್ವಿಕಾರ ಶ್ರುತಿಗೆ ವಿರೋಧ ಆಗುವುದಿಲ್ಲ. ಏವಂ ವಿಶಿಷ್ಟಸ್ಯ ಉಪಾದಾನತ್ವಾತ್ ಸರ್ವದಾ ಏವ ಅಸಂಕೀರ್ಣ ಸ್ವಭಾವತ್ವಾಚ, ಯಾವ ಒಂದು ಅವಸ್ಥೆಯಲ್ಲಿಯೂ ಮಿಶ್ರಣ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಯಾವ ನಿರ್ವಿಕಾರ ಶ್ರುತಿಗೆ ವಿರೋಧವಿಲ್ಲ. ನಿರ್ವಿಕಾರ ಶ್ರುತಿಸ್ತು ಸ್ವರೂಪ ವಿಷಯ, ಉಪಾದಾನ ಕಾರ್ಯತ್ವ ಶ್ರುತಿ ವಿಶಿಷ್ಟ ವಿಷಯ ನಾನೆಯೋ ಪರಸ್ಪರ. ಇದು ಬಹಳ ಸೊಗಸಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ ಈ ವಾಕ್ಯದಲ್ಲಿ, ಬಹಳ ಪ್ರಧಾನವಾಗಿ ಹೇಳ್ತಾರೆ. ಇಲ್ಲಿ ಅವರು ವಿಚಾರ ಮಾಡಿ ಹೇಳೋದು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ನಿರ್ವಿಕಾರ ಶ್ರುತಿ ಅನ್ನೋದು ಸ್ವರೂಪದ ವಿಷಯ, ಉಪಾದಾನ ಕಾರ್ಯತ್ವ ಶ್ರುತಿ ಹೇಗೆ ಅಂದರೆ ವಿಶಿಷ್ಟ ವಿಷಯ. ಎರಡರಲ್ಲಿ ಇದೆ ವ್ಯತ್ಯಾಸ. ನಾವು ಉಪಾದಾನತ್ವ ವಿಶಿಷ್ಟ ವಿಷಯದಲ್ಲಿ, ನಿರ್ವಿಕಾರತ್ವ ಅನ್ನೋ ಶ್ರುತಿ ಹೇಳೋದು ಸ್ವರೂಪ ವಿಷಯದಲ್ಲಿ. ಅದನ್ನು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಆವಾಗ ಪರಸ್ಪರ ವಿರೋಧ ಇರೋದಿಲ್ಲ. ನಾನೆಯೋ ಪರಸ್ಪರ ವಿರೋಧ. ಸ್ವರೂಪ ಪರಿಣಾಮ ಪಕ್ಷೇತು ನಿರ್ವಿಕಾರ ಶ್ರುತೇನ ಕಶ್ಚಿತ್ ವಿಷಯ ಇತಿ ಭಾವ. ಸ್ವರೂಪದಲ್ಲಿಯೇ ಪರಿಣಾಮ ಹೇಳಿಬಿಟ್ರೆ ನಿರ್ವಿಕಾರ ಶ್ರುತಿಗೆ ವಿಷಯವೇ ಇರೋದಿಲ್ಲ. ಯಾಕೆಂದರೆ ಎಲ್ಲವೂ ವಿಕಾರವಾಗಿಬಿಡುತ್ತೆ. ಆಗ ನಹಿ ವಯಂ ಸ್ವರೂಪೈಕದೇಶೇಪಿ ವಿಕಾರಂ ಬ್ರೂಮಃ ಉಪಪನ್ನ ತರಂ ಅಂತ ಹೇಳಿದ್ರು. ಸ್ವರೂಪದ ಒಂದು ಭಾಗದಲ್ಲಿಯೂ ವಿಕಾರ ಆಗೋದಿಲ್ಲ. ಬ್ರಹ್ಮಸ್ವರೂಪದಲ್ಲಿ ಪೂರ್ಣವಾಗಿ ಯಾವ ವಿಕಾರವೂ ಇಲ್ಲ. ಯಾದವ ಪ್ರಕಾಶರು ಸ್ವರೂಪದಲ್ಲಿಯೇ ಒಂದು ಭಾಗದಲ್ಲಿ ವಿಕಾರ ಹೇಳಿಬಿಟ್ರು, ಬ್ರಹ್ಮನ ಒಂದು ಭಾಗದಲ್ಲಿಯೇ ವಿಕಾರ ಹೇಳಿದ್ರು ಯಾದವ ಪ್ರಕಾಶ. ಆ ರೀತಿಯೂ ನಾವು ಹೇಳೋದಿಲ್ಲ. ಎಲ್ಲ ಶ್ರುತಿಗೆ ಅನುಗುಣವಾಗಿ ಹೇಳ್ತೀವಿ. ವಿಶೇಷಣಗಳು ಅಪೃಥಕ್ ಸಿದ್ಧವಾದ ವಿಶೇಷಣಗಳಲ್ಲಿ ಮಾತ್ರವೇ ವಿಕಾರವೇ ಹೊರತು ಪರಮಾತ್ಮನ ಸ್ವರೂಪದಲ್ಲಿಯೋ ಸ್ವಭಾವದಲ್ಲಿಯೋ ಯಾವ ವಿಕಾರವೂ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅಂದ ಉಪಪನ್ನ ತರಂ ಅಂತ ಹೇಳಿದ್ರು. ಅವಿಕೃತಸ್ಯ ಕಾರ್ಯತ್ವ ಪ್ರಕಾರಮಾಹ ಸ್ಥೂಲಾವಸ್ಥಿತ. ವಿಕಾರವಿಲ್ಲದ ಬ್ರಹ್ಮವು ಕಾರ್ಯವಾಗೋದು ಹೇಗೆ ಅನ್ನೋದನ್ನು ಸ್ಥೂಲಾವಸ್ಥಸ್ಯ ನಾಮರೂಪ ವಿಭಾಗ ವಿಭಕ್ತಸ್ಯ ಚಿರಚಿದ್ವಸ್ತುನಃ ಆತ್ಮತೆಯ ಅವಸ್ಥಾನಾತ್ ಕಾರ್ಯತ್ವಂ ಉಪಪನ್ನ. ಕಾರ್ಯತ್ವ ಅನ್ನೋದು ಹೇಗೆ ಬರುತ್ತೆ ಬ್ರಹ್ಮನಿಗೆ ವಿಕಾರವಿಲ್ಲದೆ ಹೋದರೆ? ಸ್ಥೂಲೆಯ ಅವಸ್ಥೆಯಲ್ಲಿರುವ ನಾಮರೂಪ ವಿಭಾಗ ವಿಭಕ್ತವಾದ ಚೇತನಗಳಿಗೆ ಆತ್ಮವಾಗಿರೋದ್ರಿಂದ ಕಾರ್ಯತ್ವ ಅಂದರೆ ಅದೇ ಕಾರ್ಯದಲ್ಲಿ ಅಂತರ್ಯಾಮಿಯಾಗಿ ಇರೋದ್ರಿಂದ ಕಾರ್ಯದಲ್ಲಿಯೂ ಅವನು ಪರಮಾತ್ಮನಿಗೆ ಪ್ರವೇಶವಿದೆ. ಕಾರ್ಯದಲ್ಲಿಯೂ ವಿಧಾನ ಅವಸ್ಥಾಂತರಾಪತ್ರಿಯ ಹಿ ಕಾರ್ಯತ.
ಲಕ್ಷಣ ಕಾರ್ಯಕ್ಕೆ ಅವಸ್ಥಾಂತರಾಪತ್ತಿಯೇ ಕಾರ್ಯ ಅನ್ನೋದು ಲಕ್ಷಣ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗೋದೇ ಕಾರ್ಯ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ. ಆತ್ಮತೆಯ ಅವಸ್ಥಾನ ತದಾತನ ತತ್ತನ್ಯಮನ ಧಾರಣಾವಸ್ಥಾ ವಿಶೇಷ ಏವ ಹಿ ಕಾರ್ಯತ್ವ. ಆ ಒಂದು ಅವಸ್ಥೆಯನ್ನು ಹೊಂದೋದು, ಆಯಾ ಪದಾರ್ಥಗಳನ್ನು ನಿಯಮನ ಮಾಡೋದು, ಮಾಡಿ ಧಾರಣೆ ಮಾಡೋದು, ಇದೆಲ್ಲವೂ ಕೂಡ ಅವಸ್ಥಾ ವಿಶೇಷಗಳು. ಇದುವೇ ಕಾರ್ಯತ್ವ ಅಂತ ಹೇಳೋದು. ಕಾರ್ಯಶಬ್ದ ಅತ್ರ ನಾಮರೂಪ ವ್ಯಾಕರಣಸ್ಯ ಅಂತರ್ಯಾಮಿ ಪರ್ಯಂತತ್ವ ಶ್ರುತೇ ತತ್ಪರ್ಯಂತಃ ಇತಿ ತಸ್ಯ ಮುಖ್ಯತ್ವಂ ಇತಿ ಭಾವಃ. ಅಂತರ್ಯಾಮಿ ಶ್ರುತಿ ಹೇಳಿದ ಪೃಥಿವ್ಯಾಂ ತಿಷ್ಟನ್ನು ಮೊದಲಾದ ಆತ್ಮನಿ ತಿಷ್ಟನ್ನು ನಾಮರೂಪ ವ್ಯಾಕರಣವು ಅಂತರ್ಯಾಮಿ ಪರ್ಯಂತವಾಗಿದೆ. ಆದ್ದರಿಂದ ಕಾರ್ಯಶಬ್ದವು ಅಂತರ್ಯಾಮಿಯವರೆಗೂ ಕಾರ್ಯವನ್ನು ತಿಳಿಸುತ್ತೆ. ಬರೀ ವಿಶೇಷಣದಲ್ಲಿ ಕಾರ್ಯ ಅಲ್ಲ, ವಿಶಿಷ್ಟ ಪದಾರ್ಥ ಒಂದೇ ಆಗಿರೋದ್ರಿಂದ ಅಂತರ್ಯಾಮಿ ಪರ್ಯಂತವಾಗಿ ಕಾರ್ಯವನ್ನು ತಿಳಿಸುತ್ತೆ. ತಥಾಪಿ ಪ್ರಾಪ್ತ ವಿಶೇಷ ವಿವೇಕೇನ ವಿಶೇಷಣಸ್ಯೈವ ಕಾರ್ಯತ್ವಮಿತಿ ಚೋದ್ಯಂ. ಹಾಗೆ ನೀವು ಹೇಳಿದ್ರು ವಿಶೇಷಣಕ್ಕೆ ಮಾತ್ರವೇ ಕಾರ್ಯ ಹೇಳಬೇಕು, ಆತ್ಮನಾದ ಪರಮಾತ್ಮನಿಗೆ ಕಾರ್ಯ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅವಸ್ಥಾಂತರಾಪತ್ತಿರೇ ವಹಿ ಕಾರ್ಯತಃ ಅಂತ ಹೇಳಿದ್ರು. ಬೇರೆ ಒಂದು ಅವಸ್ಥೆ ಹೊಂದುತ್ತಾನೆ ಕಾರ್ಯ, ಪರಮಾತ್ಮನಿಗೂ ಅವಸ್ಥಾಂತರಾಪತ್ತಿ ಇದೆ ನೋಡಿ ಎಂದು. ಇದು ಸೂಕ್ಷ್ಮ ವಿಶಿಷ್ಟನಾಗಿ ಅದನ್ನು ನಿಯಮನ ಮಾಡೋದು ಒಂದು ಅವಸ್ಥೆ, ಸ್ಥೂಲ ವಿಶಿಷ್ಟವಾದ ಚೇತನ ಅಚೇತನ ನಿಯಮ ಮಾಡೋದು ಇನ್ನೊಂದು ಅವಸ್ಥೆ. ಅವಸ್ಥಾಂತರಪತ್ತಿ ಬಂತಲ್ಲ ಪರಮಾತ್ಮನಿಗೂ. ಸ್ವರೂಪ ವಿಕಾರವಿಲ್ಲದೆ ಅವಸ್ಥಾಂತರಪತ್ತಿ ಉಂಟಾಗುತ್ತೆ. ವಿಶೇಷಣಾನಾಂ ಅವಸ್ಥಾಂತರಾಪತ್ತವು ತದವಸ್ಥಾ ತತ್ತನ್ನಿಯಮನ ವಿಶಿಷ್ಟತ್ವ ಲಕ್ಷಣ ಅವಸ್ಥಾಂತರಾಪತ್ತಿ ವಿಶೇಷಿಯೇಪಿ ಅಸ್ತಿ. ವಿಶೇಷದಲ್ಲಿಯೂ ಅವಸ್ಥಾಂತರಾಪತ್ತಿ ಇದೆ ಅಂತ ಹೇಳಿದ್ರು. ವಿಶೇಷವಾದ ಪರಮಾತ್ಮನಿಗೂ ಅವಸ್ಥಾಂತರಾಪತ್ತಿ ಹೇಗೆ ಅಂದರೆ, ವಿಶೇಷಣಗಳು ಬೇರೆ ಅವಸ್ಥೆ ಹೊಂದಿರುವಾಗ ಆಯಾ ಅವಸ್ಥೆಗಳಲ್ಲಿ ಅದನ್ನು ನಿಯಮನ ಮಾಡುವಂತಹ ಒಂದು ನಿಯಮನ ಮಾಡಿ ವಿಶಿಷ್ಟವಾಗಿರೋದು ಆ ಲಕ್ಷಣ ಇದೆಯಲ್ಲ, ಆ ಅವಸ್ಥಾಂತರಾಪತ್ತಿ ಪರಮಾತ್ಮನಿಗೂ ಉಂಟಾಗುತ್ತೆ. ವಿಶೇಷೇಪಿ ಅಸ್ತಿ, ಇದ್ದೇ ಇರುತ್ತೆ ಅದರಲ್ಲಿಯೂ. ಉತ್ಸರ್ಗಾಪವಾದ ನ್ಯಾಯೇನ ಸಗುಣಶ್ರುತಿಯ ವಿರೋಧ ನಿರ್ಗುಣವಾದ, ಅಲ್ಲಿಗೆ ಅದನ್ನು ಉಪಾದಾನ ಕಾರಣತ್ವವನ್ನು ಮುಗಿಸ್ತಾರೆ ಇಲ್ಲಿಗೆ. ಇನ್ನು ಮುಂದೆ ಸಗುಣ ನಿರ್ಗುಣ ವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವಾಗ ನಿರ್ಗುಣವಾದ ಅಶ್ಚಪರಸ್ಯ ಬ್ರಹ್ಮ ಹೇಯ ಗುಣ ಸಂಬಂಧ ಅಭಾವಾತ್, ಇದು ವಿಷಯ ವ್ಯವಸ್ಥೆ ಮಾಡಿ ಪರಿಹಾರ ಮಾಡ್ತಾರೆ. ಇದನ್ನು ನಿರ್ಗುಣ ಹೇಳುವ ಶಬ್ದಗಳಿಗೆಲ್ಲ ಹೇಯ ಗುಣಗಳು ವಿಷಯ, ಮತ್ತು ಸಗುಣವನ್ನು ಹೇಳುವುದಕ್ಕೆ ಕಲ್ಯಾಣ ಗುಣಗಳು ವಿಷಯ. ಆದ್ದರಿಂದ ಎರಡಕ್ಕೂ ವಿರೋಧವಿಲ್ಲ ಅಂತ ಹೇಳಿ, ಏವಂ ವ್ಯವಸ್ಥಾಪಿತಂ ವಿಷಯಭೇದಂ ಏಕಸ್ಮಿನ್ನೇವ ವಾಕ್ಯ ಶ್ರುತಿರೇವ ದರ್ಶಯತಿ ಅಪಹತ ಪಾಪ್ಮ. ಈ ವಿಷಯ ಭೇದವನ್ನು ನಿರ್ಗುಣ ವಾಕ್ಯಗಳಿಗೆ ಹೇಯ ಗುಣಗಳು ವಿಷಯ, ಸಗುಣ ವಾಕ್ಯಗಳಿಗೆ ಕಲ್ಯಾಣ ಗುಣಗಳು ವಿಷಯ ಅನ್ನೋದನ್ನ ಒಂದೇ ವಾಕ್ಯದಲ್ಲಿ ಶ್ರುತಿ ತಿಳಿಸುತ್ತೆ. ಅದ್ಯಾವುದು ಅಂದರೆ ಅಪಹತ ಪಾಪ್ಮ ವಿಜರೋ ಮೃತ್ಯು ವಿಜಿಗತ್ಸಹ ಅಪಿಪಾಸಹ. ಇಲ್ಲಿಯವರೆಗೂ ಹೇಯ ಗುಣಗಳನ್ನು ಹೇಳಿ ನಿರ್ಗುಣ ವಾಕ್ಯಗಳಿಗೆ ಇದು ವಿಷಯ. ಸತ್ಯಕಾಮಃ ಸತ್ಯಸಂಕಲ್ಪ ಅನ್ನೋದು ಸಗುಣ ಶ್ರುತಿಗಳಿಗೆ ವಿಷಯ. ಎರಡನ್ನು ಇತಿ ಹೇಯ ಗುಣಾನ್ ಪ್ರತಿಷಿಧ್ಯ ಸತ್ಯಕಾಮಃ ಸತ್ಯಸಂಕಲ್ಪ ಇತಿ ಕಲ್ಯಾಣ ಗುಣಾನ್ ವಿದಧತಿ ಇಯಂ ಶ್ರುತಿರೇವ ಅನ್ಯತ್ರ ಸಾಮಾನ್ಯೇನ ಅವಗತಂ ಗುಣನಿಷೇಧಂ ಹೇಯ ಗುಣ ವಿಷಯಂ ವ್ಯವಸ್ಥಾಪಯತಿ. ಸಾಮಾನ್ಯವಾಗಿ ನಿರ್ಗುಣ ಅಂತ ಹೇಳಿರೋದಕ್ಕೆ ಹೇಯ ಗುಣಗಳ ನಿಷೇಧವೇ ತಾತ್ಪರ್ಯ ಅನ್ನೋದನ್ನು ಸ್ಥಾಪನೆ ಮಾಡುತ್ತೆ ಶ್ರುತಿ ಅಂತ ಹೇಳಿದ್ರು. ಆದ್ದರಿಂದ ಅದನ್ನು ಸಗುಣ ಅದಕ್ಕೆ ಸ್ಪಷ್ಟವಾಗಿದೆ. ಅವಧಾರಣೆನ ನ್ಯಾಯ ನೈರಪೇಕ್ಷಂ ಸೂಚಿತಂ ಅಂದರೆ ಏವ ಅಂತ ಹೇಳಿಬಿಟ್ರೆ ಇಲ್ಲಿ ಶ್ರುತಿರೇವ ಅಂತ ಹೇಳಿರುವಾಗ ಶ್ರುತಿಯೇ ಅದನ್ನು ತಿಳಿಸುತ್ತೆ. ಅದಕ್ಕೆ ಬೇರೆ ನ್ಯಾಯಗಳನ್ನು ನಾವು ಬೇಕಾಗೇ ಇಲ್ಲ, ನ್ಯಾಯಗಳನ್ನು ಇಟ್ಕೊಂಡು ಇದನ್ನು ಪ್ರೂವ್ ಮಾಡಬೇಕಾಗಿಲ್ಲ, ಸ್ಥಾಪನೆ ಮಾಡಬೇಕಾಗಿಲ್ಲ. ಶ್ರುತಿಯೇ ನೇರವಾಗಿ ಹೇಳಿಬಿಟ್ಟಿದೆ ಅಂತ ಅರ್ಥ. ಅರ್ಥಗುಣ ನಿಷೇಧಂ ಜ್ಞಾನ ಸ್ವರೂಪಂ. ಅರ್ಥದಿಂದ ಗುಣ ನಿಷೇಧ. ಮೊದಲು ಶಬ್ದದಲ್ಲಿ ಗುಣ ನಿಷೇಧ, ನಿರ್ಗುಣ ಅನ್ನುವ ಶಬ್ದವೇ ಗುಣವಿಲ್ಲ ಅಂತ ಹೇಳೋ ಹಾಗಿದೆ. ಇನ್ನೊಂದು ಶ್ರುತಿ ಹೇಗೆ ಅಂತ ಹೇಳಿದ್ರೆ ಬರೀ ಸ್ವರೂಪವಿದೆ ಅಂತ ಹೇಳೋ ಹಾಗುತ್ತೆ, ಅರ್ಥದಲ್ಲಿ ಗುಣವಿಲ್ಲ ಅನ್ನುವ ಅರ್ಥ ಅದರಲ್ಲಿ ತಿಳಿಯೋ ಹಾಗಿದೆ. ಆ ಅರ್ಥದಿಂದ ಸಿದ್ಧ, ಒಂದು ಶಬ್ದದಿಂದಲೇ ಸಿದ್ಧ. ನಿರ್ಗುಣ ಶಬ್ದ ನೇರವಾಗಿ ಶಬ್ದದಲ್ಲೇ ಗೊತ್ತಾಗ್ಬಿಡುತ್ತೆ, ಗುಣವಿಲ್ಲ ಅಂತ ಹೇಳೋ ಹಾಗಿದೆ. ಆದರೆ ಜ್ಞಾನ ಸ್ವರೂಪಂ ಬ್ರಹ್ಮ ಅಂತ ಹೇಳಿದ್ರೆ ಹಾಗೆಯೇ ಅದನ್ನು ಹೇಳುವಾಗ ವಿಜ್ಞಾನ ಘನೇಯೇವ ಅಂತ ಹೇಳುವಾಗ ಈ ಶ್ರುತಿ ಏನು ಹೇಳುತ್ತೆ ಅಂದರೆ ಸ್ವರೂಪವನ್ನು ಮಾತ್ರ ಹೇಳ್ತಾ ಇದೆ. ಹಾಗಾದರೆ ಗುಣ ಇಲ್ಲವೇ ಅನ್ನುವ ಸಂಶಯ ಬರುತ್ತೆ. ಅರ್ಥದಿಂದ ಅರ್ಥಸಿದ್ಧವಾದ ಗುಣ ನಿಷೇಧ, ಅದನ್ನು ಪರಿಹಾರ ಮಾಡ್ತಾರೆ. ಜ್ಞಾನ ಸ್ವರೂಪಂ ಬ್ರಹ್ಮೇತಿ ವಾದಶ್ಚ ಸರ್ವಜ್ಞಸ್ಯ ಸರ್ವಶಕ್ತೇ ನಿಖಿಲೇ ಪ್ರತಿನೀಕ ಕಲ್ಯಾಣ ಗುಣಾಕರಸ್ಯ ಬ್ರಹ್ಮಣಃ
ಎಲ್ಲ ಗುಣವಿಶಿಷ್ಟನಾದ ಬ್ರಹ್ಮನ ಸ್ವರೂಪವು ಜ್ಞಾನೈಕ ನಿರೂಪಣೀಯಂ, ಜ್ಞಾನದಿಂದಲೇ ತಿಳಿಸಬೇಕು ಅಂತ ಹೇಳಿ. ಜ್ಞಾನ ಸ್ವರೂಪ ಬ್ರಹ್ಮ ಅಂದರೆ ಜ್ಞಾನೈಕ ನಿರೂಪಣೀಯವಾದ ಸ್ವರೂಪ. ಸಕಲ ಗುಣವಿಶಿಷ್ಟನಾದ ಬ್ರಹ್ಮನ ಸ್ವರೂಪವು ಜ್ಞಾನೈಕ ನಿರೂಪಣೀಯ ಅನ್ನೋದನ್ನು ಅರ್ಥ ಮಾಡಬೇಕಿದೆ. ಸ್ವಪ್ರಕಾಶತೆಯ ಜ್ಞಾನ ಸ್ವರೂಪಂಚ, ಎರಡೂ ಇದರಲ್ಲೇ ತಿಳಿಯುತ್ತೆ. ಜ್ಞಾನ ಗುಣಕನೂ ಹೌದು, ಜ್ಞಾನ ಸ್ವರೂಪನೂ ಹೌದು. ಸ್ವಪ್ರಕಾಶತೆಯ ಜ್ಞಾನ ಸ್ವರೂಪಂ ಜ್ಞಾನೈಕ ನಿರೂಪಣೀಯಂ, ಎರಡೂ ಕೂಡ ಅವನಿಗೆ ಪರಮಾತ್ಮನಿಗೆ ಅದನ್ನು ತಿಳಿಸುವಂತಹ ಜ್ಞಾನ ಸ್ವರೂಪಂ ಬ್ರಹ್ಮ ಅನ್ನೋದಕ್ಕೆ ಈ ರೀತಿ ಅರ್ಥ ಮಾಡಬೇಕು. ಯಾಕೆಂದರೆ ಸರ್ವಜ್ಞ ಸರ್ವವಿತ್ ಅನ್ನೋದು ಜ್ಞಾನೈಕ ನಿರೂಪಣೀಯಂ ಅನ್ನೋದು ತಿಳಿಸುತ್ತೆ. ಪರಾಶಕ್ತಿ ವಿವಿಧೈವ ಶ್ರೂಯತೆ, ಇದೆಲ್ಲ ಅವನ ಕಲ್ಯಾಣ ಗುಣಗಳನ್ನು ತಿಳಿಸುತ್ತೆ. ವಿಜ್ಞಾತಾರಮರೆ ಕೇನ ವಿಜಾನೀಯಾತಿ, ಇದೆಲ್ಲ ಜ್ಞಾತೃತ್ವ ಇದೆ ಅನ್ನೋ ತಿಳಿಸುತ್ತೆ. ಜ್ಞಾತೃತ್ವಂ ಆವೇದಯಂತಿ, ಜ್ಞಾತೃತ್ವವನ್ನು ತಿಳಿಸುತ್ತೆ. ಸತ್ಯಂ ಜ್ಞಾನಂ ಇತ್ಯಾದಿಕಾಶ್ಚ ಜ್ಞಾನೈಕ ನಿರೂಪಣೀಯ ಸ್ವಪ್ರಕಾಶತೆಯಾಚ ಜ್ಞಾನಸ್ವರೂಪತಾಂ, ಜ್ಞಾತೃತ್ವವನ್ನೇ ಅವನಿಗೆ ನಿರೂಪಕ ಧರ್ಮವನ್ನಾಗಿ ಉಳ್ಳ ಜ್ಞಾನಸ್ವರೂಪವನ್ನು ತಿಳಿಸುತ್ತೆ ಬ್ರಹ್ಮನಿಗೆ. ಸ್ವಕಾಮೇತ ಬಹುಸ್ಯಾಂ ತದೈಕ್ಷತ ತನ್ನಾಮರೂಪಾಭ್ಯಾಂ ವ್ಯಾಕ್ರಿಯತ ಇತಿ ಬ್ರಹ್ಮೈವ ಸರ್ವಸಂಕಲ್ಪಾತ್ ವಿಚಿತ್ರ ಸ್ಥಿರತ್ರ ಸ್ವರೂಪತೆಯ ನಾನಾ ಪ್ರಕಾರಂ ಅವಸ್ಥಿತಮಿತಿ ಇದು ಮುಂದೆ ನಾನಾತ್ವವನ್ನು ನಿಷೇಧ ಮಾಡ್ತಾರೆ. ಇಲ್ಲಿ ಜ್ಞಾನಸ್ವರೂಪ ಅಂತ ತಿಳಿಸೋ ವಾಕ್ಯಗಳು ಗುಣ ಇಲ್ಲ ಅನ್ನೋ ಅರ್ಥವನ್ನು ಕೂಡ ಆಗಿದೆಯಲ್ಲ ಅನ್ನೋದಕ್ಕೆ ಅರ್ಥ ಗುಣ ನಿಷೇಧ, ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಅದನ್ನು ಜ್ಞಾನಸ್ವರೂಪಂ ಸರ್ವಜ್ಞಸ್ಸು ಸರ್ವಶಕ್ತೇ ಶ್ರುತ್ಯಂತರ ಸಿದ್ಧ ಅವಿರೋಧಾರ್ಥಂ, ಜ್ಞಾನ ಗುಣವಿದೆ ಅಂತಲೂ ತಿಳಿಸುತ್ತೆ. ಸತ್ಯಂ ಜ್ಞಾನ ಮೊದಲಾದದ್ದು ಜ್ಞಾನೈಕ ನಿರೂಪಣೀಯವಾಗಿ ಜ್ಞಾನಂ ಅಂತಲೇ ಹೇಳ್ಬೋದು ಬ್ರಹ್ಮವನ್ನು. ಯಾಕೆಂದರೆ ಸ್ವರೂಪವು ಜ್ಞಾನವೇ, ಧರ್ಮಭೂತ ಜ್ಞಾನವೂ ಇದೆ. ಅದಕ್ಕೆ ಅವನಿಗೆ ಸ್ವರೂಪ ನಿರೂಪಕ ಧರ್ಮ ಜ್ಞಾನ ಅಂತ ಹೇಳೋದು. ಅದರಿಂದ ಎರಡು ವಿಷಯವನ್ನು ಕೂಡ ತಿಳಿಸುವಂತಹ ಶ್ರುತಿಗಳು. ಇದರಿಂದ ಈ ರೀತಿ ಅರ್ಥ ಮಾಡಬೇಕು. ಜ್ಞಾನೈಕ ನಿರೂಪಣೀಯಂ ಸ್ವರೂಪ ನಿರೂಪಣ ಧರ್ಮ ಶಬ್ದ ಹಿ ಧರ್ಮಮುಖೇನ ಧರ್ಮಂ ಪ್ರತಿಪಾದಯಂತಿ, ಸ್ವರೂಪ ನಿರೂಪಕವಾದ ಧರ್ಮಗಳು ಧರ್ಮದ ಮೂಲಕ ಧರ್ಮಿಯನ್ನು ತಿಳಿಸುತ್ತೆ ನಮಗೆ. ಆದ್ದರಿಂದ ಅದಕ್ಕೆ ಸ್ವರೂಪ ನಿರೂಪಕ ಧರ್ಮ ಅಂತ ಹೆಸರು. ಸ್ವರೂಪವನ್ನು ನಿರೂಪಣೆ ಮಾಡುವ ಧರ್ಮ, ಧರ್ಮವು ಸ್ವರೂಪವನ್ನು ನಿರೂಪಣೆ ಮಾಡುತ್ತೆ, ಧರ್ಮದ ಮೂಲಕ ಸ್ವರೂಪವನ್ನು ತಿಳಿಸುತ್ತೆ. ಆದ್ದರಿಂದಲೇ ಈ ಪದಾರ್ಥವು ಬೇರೆ ಪದಾರ್ಥಗಳಿಂದ ಬೇರೆ ಅಂತ ನಮಗೆ ತಿಳಿದು ಬರುತ್ತೆ. ಒಂದು ಪದಾರ್ಥವನ್ನು ತಿಳಿಬೇಕಾದರೆ ಸ್ವರೂಪ ನಿರೂಪಕ ಧರ್ಮಗಳನ್ನು ತಿಳಿಬೇಕು. ಅದನ್ನು ಎರಡು ಸೂತ್ರಗಳಲ್ಲಿ ಹೇಳ್ತಾರೆ ಬಾದರಾಯಣರು. ತದ್ಗುಣ ಸಾರತ್ವಾತ್ ತದ್ವ್ಯಪದೇಶ ಪ್ರಾಜ್ಞವತೆ ಅನ್ನೋದು ಸಾರಭೂತವಾದ ಗುಣವಾಗಿದ್ದರೆ ಆ ಗುಣವನ್ನೇ ಇಟ್ಟು ಹೇಳ್ಬೋದು ಒಂದು ಪದಾರ್ಥವನ್ನು. ಜ್ಞಾನವೇ ಸಾರಭೂತವಾದ ಗುಣವಾಗಿದ್ದರೆ ಅದನ್ನು ಜ್ಞಾನವುಳ್ಳವನು ಅಂತ ಹೇಳಬೇಕಾಗಿಲ್ಲ, ಜ್ಞಾನ ಅಂತಲೇ ಹೇಳ್ಬೋದು. ಆದರೆ ಆ ಗುಣವು ಒಂದು ಸತಿ ಇದ್ದು ಒಂದು ಕಾಲದಲ್ಲಿ ಹೊಟ್ಟೋಗ್ಬೋದಲ್ಲ ಅಂತ ಹೇಳಿದ್ರೆ, ಇವನು ಬಹಳ ಧಾರ್ಮಿಕ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಧರ್ಮ ಮಾಡ್ತಿರ್ಬೋದು, ಆಮೇಲೆ ಅಧರ್ಮ ಮಾಡ್ತಿದ್ರೆ ಅವನು ಧಾರ್ಮಿಕ ಅಂತ ಹೇಳೋಕ್ಕಾಗಲ್ವಲ್ಲ. ಈ ಜ್ಞಾನ ಸ್ವರೂಪ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಸೂತ್ರವನ್ನೇ ಹೇಳ್ತಾರೆ. ಯಾವದಾತ್ಮಭಾವಿತ್ವಾತ್ ನ ದೋಷಃ ತದ್ದರ್ಶನಾತ್ ಅಂತ. ಯಾವದಾತ್ಮಭಾವಿಯಾದ ಧರ್ಮ ಇದು, ಎಂದೆಂದಿಗೂ ಬಿಡದೇ ಇರುವಂತಹ ಧರ್ಮ. ಯಾವದಾತ್ಮಭಾವಿತ್ವಾಚ ನ ದೋಷಃ ತದ್ದರ್ಶನಾತ್. ಅದಕ್ಕೆ ಯಾಜ್ಞವಲ್ಕ್ಯರು ಅವರ ಅವರು ಹೇಳುವಂಥ ಮಾತು ಅನುಚ್ಛಿತಿ ಧರ್ಮ ಅಂತ ಹೇಳ್ತಾರೆ. ಅವಿನಾಶೀವಾರೇ ಅಯಮಾತ್ಮ ಅನುಚ್ಛಿತಿ ಧರ್ಮ ಅಂತ ಹೇಳಿ. ಅವಿನಾಶಿಯ ನಿತ್ಯನಾದವನು ಅನುಚ್ಛಿತಿ ಧರ್ಮ ಅಂದರೆ ಅವನ ಧರ್ಮಕ್ಕೆ ಎಂದು ನಾಶವಿಲ್ಲ, ಯಾವದಾತ್ಮಭಾವಿಯಾದದ್ದು. ಆದ್ದರಿಂದ ಅವನನ್ನು ಜ್ಞಾನ ಅಂತಲೇ ಹೇಳ್ಬೋದು. ಪರಮಾತ್ಮನಿಗೂ ಜ್ಞಾನ ಅಂತಲೇ ಹೇಳಿದೆ. ಪ್ರಾಜ್ಞವತ್ ಅಂತಲೇ ಇಲ್ಲಿ ತದ್ಗುಣಸಾರತ್ವಾತ್ತು ತದ್ವ್ಯಪದೇಶ ಪ್ರಾಜ್ಞವತ್. ಆನಂದೋ ಬ್ರಹ್ಮ ಅಂತಲೇ ಶ್ರುತಿ ಹೇಳುತ್ತೆ. ಆನಂದೋ ಬ್ರಹ್ಮ ಅಂತ ಹೇಳ್ತು. ಆನಂದ ಅಂತ ಹೇಳಿದ್ರೆ ಆನಂದ ಗುಣಕನಾದವನು, ಆನಂದ ಸ್ವರೂಪವೂ ಆನಂದವೇ, ಗುಣವೂ ಆನಂದವೇ, ಅದನ್ನು ತಿಳಿಸುತ್ತೆ. ಆನಂದ ಯಾವದಾತ್ಮಭಾವಿಯಾದದ್ದು ಅದನ್ನು ಅಲ್ಲಿ ತಿಳಿಸ್ತಾರೆ. ಅನುಕ್ತ ಸಮಚ್ಚಯಾರ್ಥೇನ ಸೌತ್ರ ಚಕಾರೇಣ ದ್ಯೋತಿತಂ ವೃತ್ತಿಯಂತನ ವಿಪ್ರೇತ್ಯ ಸ್ವಪ್ರಕಾಶತೆಯ ಜ್ಞಾನಸ್ವರೂಪಂ. ಸೂತ್ರದಲ್ಲಿ ಹೇಳಿರುವಂಥದ್ದು ತದ್ಗುಣಸಾರತ್ವಾತ್ ತದ್ವ್ಯಪದೇಶ ಯಾವದಾತ್ಮಭಾವಿತ್ವಾತ್ ಯಾವದಾತ್ಮಭಾವಿತ್ವಾತ್ ಛ ಅಂತ ಹೇಳಿದೆ ಇಲ್ಲಿ ಚಕಾರ. ಯಾವದಾತ್ಮಭಾವಿತ್ವಾತ್ ಛ ನ ದೋಷಃ ಅಂತ ಹೇಳಿದಾಗ ಸೂತ್ರದಲ್ಲಿರುವ ಚಕಾರವು ಏನು ತಿಳಿಸುತ್ತೆ ಅಂದರೆ ಸ್ವಪ್ರಕಾಶತೆಯ ಜ್ಞಾನಸ್ವರೂಪಂ ಅಂತ ತಿಳಿಯುತ್ತೆ. ಯಾವದಾತ್ಮಭಾವಿ ಆದ್ದರಿಂದ ತಾನೇ ಪ್ರಕಾಶ, ಸ್ವಯಂ ಪ್ರಕಾಶನಾದವನು
ಅನ್ನೋ ಅರ್ಥವೂ ಕೂಡ ಅದರಲ್ಲಿಯೇ ತಿಳಿಸುತ್ತೆ. ಸೂತ್ರದಲ್ಲಿ ಅದನ್ನು ಸೂಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕರು. ಅದಾದಮೇಲೆ ಧರ್ಮಭೂತ ಜ್ಞಾನವತೆ ಜ್ಞಾನಶಬ್ದ ಪ್ರವೃತ್ತಿ ನಿಮಿತ್ತ ಯೋಗ ಅಪಿ ಅಸ್ತಿ. ಅದರಿಂದ ಧರ್ಮಭೂತ ಜ್ಞಾನದಂತೆ ಜ್ಞಾನ ಶಬ್ದ ಪ್ರವೃತ್ತಿ ನಿಮಿತ್ತ ಯೋಗವೂ ಇದೆ. ಜ್ಞಾನ ಅಂತಲೇ ಹೇಳ್ಬೋದು. ಸ್ವಯಂ ಪ್ರಕಾಶತ್ವವೂ ಇದೆ, ಜ್ಞಾತೃತ್ವವೂ ಇದೆ. ಎರಡನ್ನೂ ತಿಳಿಸುತ್ತೆ ಜ್ಞಾನ ಶಬ್ದ ಅಂತ ಹೇಳಿ. ನಿರ್ವಿಶೇಷವಾದಿನಃ ಜ್ಞಾತೃತ್ವಂ ಪರಿತ್ಯಜಂತಿ. ಇದೆಲ್ಲ ಬೇರೆ ಪಕ್ಷಗಳಲ್ಲಿ ಸ್ಪಷ್ಟವಾಗಿ ಜ್ಞಾತೃತ್ವವೇ ಇಲ್ಲ ನಿರ್ವಿಶೇಷವಾದಿಗಳಿಗೆ. ವೈಶೇಷಿಕಾದೇಯಸ್ತು ಜ್ಞಾನತ್ವಂ. ವೈಶೇಷಿಕ ಅವರಲ್ಲಿ ಪರಮಾಣು ಸ್ವರೂಪ, ಅವರಲ್ಲಿ ಜ್ಞಾನ ಸ್ವರೂಪ ಹೇಳುವುದಿಲ್ಲ, ಜ್ಞಾತೃತ್ವವನ್ನೇ ಹೇಳ್ತಾರೆ. ಸ್ವರೂಪವು ಜ್ಞಾನ ಸ್ವರೂಪವಲ್ಲ ನೈಯಾಯಿಕರು ವೈಶೇಷಿಕರಿಗೆ. ಉಭಯೇಷಾಮಪಿ ಶ್ರುತಿ ವಿರೋಧ ಪ್ರಯತ್ನ ಸ್ವಪಕ್ಷೇತನುಗುಣ್ಯಮಾಹ ಸರ್ವಜ್ಞ. ಎಲ್ಲ ಎರಡು ದೋಷಗಳಲ್ಲಿಯೂ ಕೂಡ, ಎರಡು ಪಕ್ಷಗಳಲ್ಲಿಯೂ ಈ ರೀತಿ ದೋಷ ಬರುತ್ತೆ ಅಂತ ಹೇಳಿ. ಭೇದ ನಿಷೇಧಕ ವಾಕ್ಯಾನಾಂ ಭೇದ ವಿಧಾಯಕ ವಾಕ್ಯ ಅವಿರುದ್ಧಂ ಸ್ವಕಾಮಯತ ಬಹುಸ್ಯಾಂ ಪ್ರಜಾಯಯ. ಭೇದವು ಭೇದ ನಿಷೇಧ ಮಾಡುವುದಕ್ಕೂ ವಿರೋಧವಿಲ್ಲದೆ ಹಾಗೆ ಸಹ ಕಾಮಯತ ಬಹುಸ್ಯಾಂ ತದೈಕ್ಷತ ಬಹುಸ್ಯಾಂ ನಾಮರೂಪಾಭ್ಯಾಂ ವ್ಯಾಕ್ರಿಯತ. ಬ್ರಹ್ಮನೇ ಸಂಕಲ್ಪದಿಂದಲೇ ಬೇರೆ ಬೇರೆಯಾಗಿ ನಾನಾ ರೂಪ ಪ್ರಕಾರಮವಸ್ಥಿತಂ. ತತ್ಪ್ರತ್ಯನೀಕ ಅಬ್ರಹ್ಮಾತ್ಮಕ ವಸ್ತು ನಾನಾತ್ವಂ ಅತತ್ವಂ. ಅದಕ್ಕೆ ವಿರುದ್ಧವಾದ ಅಬ್ರಹ್ಮಾತ್ಮಕವಾದ ನಾನಾತ್ವವು ಪರಮಾರ್ಥವಲ್ಲ ಅಂತ ಅರ್ಥ. ಬ್ರಹ್ಮಾತ್ಮಕವಾದದ್ದೇ ಎಲ್ಲವೂ. ಆದ್ದರಿಂದ ತದೈಕ್ಷತಾ ಬಹುಸ್ಯಾಂ ತನ್ನಾಮರೂಪಾಭ್ಯಾಂ ವ್ಯಾಕ್ರಿಯತ. ಆದ್ದರಿಂದ ತಾನೇ ಎಲ್ಲವೂ ಆಗಿರೋದ್ರಿಂದ ಬ್ರಹ್ಮಾತ್ಮಕವಲ್ಲದ ಪದಾರ್ಥವೇ ಇಲ್ಲದೆ ಇರೋದ್ರಿಂದ ಅದಕ್ಕೆ ಬ್ರಹ್ಮಾತ್ಮಕಕ್ಕೆ ವಿರುದ್ಧವಾದ ಅಬ್ರಹ್ಮಾತ್ಮಕ ವಸ್ತು ಅನ್ನೋದು ಇಲ್ಲ, ಅದು ಪರಮಾರ್ಥವಲ್ಲ ಅನ್ನೋದನ್ನೇ ಇಲ್ಲಿ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತಿ ನೇಹ ನಾನಾಸ್ತಿ ಕಿಂಚನ. ಇದಕ್ಕೆಲ್ಲ ಅದುವೇ ಅರ್ಥ. ಯತ್ರ ಹಿ ದ್ವೈತಂ ಇವ ಭವತಿ ತರಿತರೈತರಂ ಪಶ್ಯತಿ. ಎರಡು ಬ್ರಹ್ಮಾತ್ಮಕ ಬ್ರಹ್ಮಾತ್ಮಕ ಅಂತ ಇದ್ದರೆ ಹೇಳ್ಬೋದು. ಇಲ್ಲದೆ ಹೋದರೆ ಎಲ್ಲವೂ ಆತ್ಮೈವಾಭೂತು ಅಂದರೆ ಎಲ್ಲವೂ ಬ್ರಹ್ಮಾತ್ಮಕವೇ ಆಗಿರೋದ್ರಿಂದ ಯಾವಾಗ ಎಲ್ಲವೂ ಬ್ರಹ್ಮಾತ್ಮಕ ಅಂತಲೇ ನೋಡಬೇಕೇ ಹೊರತು ಬ್ರಹ್ಮಾತ್ಮಕ ಅಬ್ರಹ್ಮಾತ್ಮಕ ಅನ್ನುವ ನಾನಾತ್ಮವನ್ನು ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಭೂಸ್ಯಾಮಿ ಸಿದ್ಧಂ ಸ್ವಸಂಕಲ್ಪಕೃತಂ ಬ್ರಹ್ಮಣಃ ನಾನಾ ನಾಮರೂಪಾಕೃತೇನ ನಾನಾ ಪ್ರಕಾರಮುಕ್ತಮಪಿ ನ ನಿಷಿದ್ಯತೆ ಅಂತ ಅರ್ಥ. ನ ಪುನಃ ನ ಅಂತ ಹೇಳಿದ್ವಿ ಬ್ರಹ್ಮ. ಆದ್ದರಿಂದ ನಾನಾ ಪ್ರಕಾರತ್ವ ಅಂತ ಹೇಳೋದು ನಾನಾ ನಾಮರೂಪ ಭಾಗತ್ವ ಇರೋದ್ರಿಂದ ನಾನಾ ಪ್ರಕಾರ ಅನ್ನೋದನ್ನು ನಿಷೇಧ ಮಾಡಿಲ್ಲ. ಬಹುತ್ವ ಇದೆ ಇಲ್ಲಿ, ಭೇದವೂ ಇದೆ, ಬಹುತ್ವವೂ ಇದೆ. ಎಲ್ಲ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಲ್ಲಿ ಏಕತ್ವವನ್ನು ಹೇಳ್ಬೋದು. ಆದ್ದರಿಂದ ಬ್ರಹ್ಮಾತ್ಮಕ ಅಬ್ರಹ್ಮಾತ್ಮಕ ಅನ್ನುವ ನಾನಾತ್ವವಿಲ್ಲವೇ ಹೊರತು ಬ್ರಹ್ಮಾತ್ಮಕವಾದ ಪದಾರ್ಥಗಳಲ್ಲಿ ನಾನಾತ್ವ ಇದ್ದೇ ಇದೆ. ಅದನ್ನು ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಗುಣ ವಿಭೂತಿ ರೂಪಭೇದೇನ ವೀದತ್ವಾತ್ ನಿಷೇಧ ನ ಶಕ್ಯತ. ಬ್ರಹ್ಮನ ಗುಣ ವಿಭೂತಿ ರೂಪ ಎಲ್ಲವೂ ಭೇದಗಳು ಹೇಳಲ್ಪಟ್ಟಿದೆ, ಅದರಿಂದ ಭೇದವು ನಿಷೇಧಿಸಲ್ಪಟ್ಟಿಲ್ಲ. ಪರಾವಿಮತಂ ಶ್ರುತಿ ವಿರೋಧೇನ ಪುನಃ ಯತ್ರ ತೋ ಅಸ್ಯೇತಿ ಏತತ್ ಬ್ರಹ್ಮಾತ್ಮಕ ನಾನಾತ್ಮ ನಿಷೇಧೆ ವೇದವಾಕ್ಯ ಆರಂಭೆ. ಅದನ್ನು ಶ್ರುತಿ ಅದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿಸುತ್ತೆ ಅದನ್ನೆಲ್ಲ. ಯತ್ರ ತು ಅಸ್ಯ ಸರ್ವಮಾತ್ಮೈವಾಭೂತ ಇತಿ ನಿಷೇಧಕವಾಕ್ಯಾರಂಭೆ ತತ್ ಸ್ಥಾಪಿತಂ ಸರ್ವಂ ತನ್ಮಹಾರಾಜ ಅನ್ಯತ್ರ ಆತ್ಮನಃ ಸರ್ವಂ ವೇದ ತಸ್ಯ ಹಾವಾಯತಸ್ಯ ಮಹತೋ. ಇದೆಲ್ಲ ಹೇಳಿ ನಿಶ್ವಸಮೇತೇ ಋಗ್ವೇದ ಮೊದಲಾರ್ಥ ಹೇಳಿ ಪರಮಾತ್ಮನೇ ಎಲ್ಲವನ್ನು ಸೃಷ್ಟಿ ಮಾಡಿದವನು, ಅವನೇ ವೇದವನ್ನು ಉಪದೇಶ ಮಾಡಿ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡ್ತಾನೆ. ಅವನು ಯಾರು ನಾನಾತ್ವವನ್ನು ನೋಡ್ತಾರೋ ಆ ಬ್ರಹ್ಮಾತ್ಮಕವಲ್ಲದ ಪದಾರ್ಥವಿದೆ ಅಂತ ನೋಡಿದ್ರೆ ಅವನನ್ನು ಶ್ರುತಿಯ ನಿಂದೆ ಮಾಡುತ್ತೆ ಅಂತ ಹೇಳಿದೆ ಅವನ್ನ. ಆದ್ದರಿಂದ ಅನ್ಯಥಾ ಉಪಕ್ರಮ ವಿರೋಧ, ಉಪಕ್ರಮದಲ್ಲಿ ವಿರೋಧ ಬರುತ್ತೆ, ಉಪಕ್ರಮ ಉಪಸಂಹಾರಗಳಿಗೆ ವಿರೋಧ ಬರುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ಅದು ಹೇಳಿ ಅಲ್ಲಿಗೆ ಮುಗಿಸ್ತಾರೆ ಇದನ್ನು. ತತ್ಸ್ಥಾಪಿತಂ ಬಹುಸ್ಯಾಮಿತ್ಯಾದಿ ಶ್ರುತ್ಯಂತರ ಸಿದ್ಧಂ ಭಕ್ಷ್ಯಮಾಣ ನಿಷೇಧ ಅನಾಸ್ಕಂದಿತತ್ವೇನ ಅಸಂಜಾತ ವಿರೋಧ ದಶಾಯಾಂ ಸ್ಥಾಪಿತಂ ಇತಿ. ಅನಾಸ್ಕಂದಿತ ಅಂದರೆ ಬಿಡದೆ ಅಂತ ಅರ್ಥ. ಅದನ್ನು ಬಿಡದೆ ಭಕ್ಷ್ಯಮಾಣ ನಿಷೇಧ ಅನಾಸ್ಕಂದಿತತ್ವೇನ ಅಂತ ಹೇಳಿ ಅದನ್ನು ಬಿಡದೆ ವಿರೋಧವನ್ನು ಪರಿಹಾರ ಮಾಡೋದು. ಆದ್ದರಿಂದ ತತ್ಸ್ಥಾಪಿತಂ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಸ್ಥಾಪನೆ ಮಾಡಲ್ಪಟ್ಟಿದೆ. ಪರಮಾತ್ಮನಃ ಸರ್ವದಾ ಶರೀರಾತ್ಮಭಾವಂ ಶರೀರಭೂತಯೋ ಕಾರಣದಶಾಯಾಂ ನಾಮರೂಪ ವಿಭಾಗ ಸೂಕ್ಷ್ಮಾದತ್ತಿಂ ಸ್ಥೂಲದಶಾಪತ್ತಿಂ ಶ್ರುತಿಭಿರೇವ ಜ್ಞಾಯತೆ ಇತಿ
ಎಲ್ಲವೂ ಇದರಿಂದಲೇ ಎಲ್ಲವೂ ತಿಳಿಯುತ್ತೆ ಅನ್ನೋದ್ರಿಂದ ಬ್ರಹ್ಮಜ್ಞಾನವಾದಸ್ಯ ಔಪಾರಿಕ ಬ್ರಹ್ಮವೇದವಾದಸ್ಯ ಅನ್ಯಸ್ಯಾಪಿ ಅಪನ್ಯಾಯ ಮೂಲಸ್ಯ ಸಕಲ ಶ್ರುತಿ ವಿರುದ್ಧಸ್ಯ ಚ ನ ಕಚಿತಪಿ ಅವಕಾಶ ಅಂತ ಹೇಳಿ ಕಡೆಯಲ್ಲಿ ಮುಗಿಸ್ತಾರೆ ಅದನ್ನು. ಸ್ವಪಕ್ಷೇ ಸರ್ವಪ್ರಕಾರ ವಿರೋಧ ಪರಪಕ್ಷೇಶು ಸ್ವಪ್ರಕಾರ ವಿರೋಧಂ ಶ್ರುತಃ ನ ಶ್ರುತ ಕಲ್ಪನಾದಿ ರೂಪಂ. ಶ್ರುತಿಯಲ್ಲಿ ಹೇಳಿರೋದನ್ನು ಬಿಟ್ಟುಬಿಟ್ಟು ಹೇಳದೇ ಇರೋದನ್ನು ಕಲ್ಪನೆ ಮಾಡಿ ಇದೆಲ್ಲ ಮಾಡಬೇಕಾಗುತ್ತೆ, ಅದೆಲ್ಲ ದೋಷಗಳು ಬರುತ್ತೆ. ಶ್ರುತಿಗಳೇ ಸ್ಪಷ್ಟವಾಗಿ ತಿಳಿಸುತ್ತೆ ಹೊರತು ನ್ಯಾಯೇಪಿ ನ್ಯಾಯಾಂತರಾಪೇಕ್ಷಾಸ್ಪದತ್ವಾತ್ ಅಸ್ಯ ಅರ್ಥಸ್ಯ ಶ್ರುತಿ ಬೇರೇವ ಅಂತ ಹೇಳಿದ್ರು. ಶ್ರುತಿಗಳೇ ಹೇಳಿಬಿಡುತ್ತೆ, ಇನ್ನೇನು ನ್ಯಾಯಗಳ ಒಂದು ಅವಶ್ಯಕತೆಯೂ ಇಲ್ಲದೆ ಶ್ರುತಿಯಲ್ಲಿಯೇ ಎಲ್ಲ ತಿಳಿಬಹುದು ನೇರವಾಗಿ. ಮಿಕ್ಕಿದೆಲ್ಲವನ್ನು ಕೂಡ ನಾವು ಅದೆಲ್ಲ ದೋಷಗಳಿದೆ ಅಂತ ಹೇಳಿ ಯಾದವ ಪ್ರಕಾಶ ಮೊದಲಾದವ್ರನ್ನೆಲ್ಲ ಹೇಳಿದ್ರು. ಉಪನ್ಯಾಯ ಮೂಲಸ್ಯ ಸಕಲ ಶ್ರುತಿಗಳು ಬ್ರಹ್ಮ ಜ್ಞಾನವಾದಾರಿಸಿ ಸರ್ವೇಶು ನೇತವ್ಯಂ. ಎಲ್ಲವೂ ಶ್ರುತಿಗಳಿಗೆ ವಿರೋಧ ಬರುತ್ತೆ ಅನ್ನೋದನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾರೆ. ಕ್ಷೇತ್ರಜ್ಞಂ ಚಾಪಿ ನಾಂ ವಿಧಿ ಎನ್ನುವ ದೊಡ್ಡ ಭಾಷ್ಯವನ್ನು, ನಮ್ಮ ಸಿದ್ಧಾಂತದ ಪ್ರಧಾನ ವಿಷಯಗಳನ್ನೆಲ್ಲ ಅದ್ಭುತವಾಗಿ ಭಾಷಿಕಾರರು ಸ್ಥಾಪನೆ ಮಾಡಿದ್ದನ್ನು ಸ್ವಾಮಿ ದೇಶಿಕನಿನ್ನೂ ವಿಸ್ತಾರವಾಗಿ ಯಾವ ಒಂದು ಅದರಲ್ಲಿ ಬರೋ ಆಶಂಕಗಳನ್ನೆಲ್ಲ ಹಾಕಿ ಪರಿಹಾರ ಮಾಡಿ ವಿಶೇಷವಾದ ಅರ್ಥಗಳು ಹೊಡೆದೆ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದನ್ನು ಮುಂದಿನ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಮುಚ್ಚಿದ ಪದಾಂಬುಜಃ ತರಿತರಾಣಿ ನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಗುಂದೋರ್ಹಮಾನಸ್ಯ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಕುಶಾಲದೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸ್ವರೂಪ